ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ನಮ್ಮ ಕನ್ನಡದಲ್ಲಿ ಕ್ರಿಯೇಟಿವ್ ಆ್ಯಂಡ್ ಯೂನಿಕ್ ಡೈರೆಕ್ಟರ್, ಕನ್ನಡಕ್ಕೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ದಿನಕರ್ ಸರ್ ನಿರ್ದೇಶನ ಮಾಡಿರುವಂಥ ರಾಯಲ್ ಸಿನಿಮಾ ಇದೇ ತಿಂಗಳು 24ಕ್ಕೆ ರಿಲೀಸ್ ಆಗ್ತಿದೆ. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ದಿನಕರ್ ಸರ್ ಹಾಗೆ ಬ್ಯೂಟಿಫುಲ್ ಛಾಯಾ ಮ್ಯಾಮ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಹಲೋ ಹಲೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಆದರೂ ಒಂದು ಕಂಪ್ಲೇಂಟ್ ಸರ್. ಹೇಳಿಮ್ಮ. ಛಾಯಾ ಮ್ಯಾಮ್ನ ಹೋಗಿ ತಾಯಿ ಕ್ಯಾರೆಕ್ಟರ್ ನಿಮ್ಗೆ ಯಾವ ಆ್ಯಂಗಲಿಂದ ಅವರು ತಾಯಿ ಥರ ಕಾಣಿಸಿದ್ರು? ಬಂದ ತಕ್ಷಣ ಅವ್ರು ಇದನ್ನೇ ಹೇಳಿದ್ರು, ಮೇಡಮ್ ನೀವು ಹಿಂಗೆ ಕಾಣಿಸಿದ್ರೆ ಎಲ್ಲರೂ ನನ್ನ ಕೇಳ್ತಾರೆ ಮೇಡಮ್ ಅಂದ್ಬಿಟ್ಟು ನೀವು ಅದನ್ನೇ ಮಾಡಿ. ಸೊ ಹಾಗಾಗಿ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು. ಯಾಕೆ ನೀವು ಛಾಯಾ ಮ್ಯಾಮ್ನ ತಾಯಿ ಕ್ಯಾರೆಕ್ಟರ್ ಮಾಡಿಸ್ಬೇಕು? ಇಲ್ಲ, ಈ ಸಿನಿಮಾಲಿ ಆ ಪಾತ್ರನ ಅಂದರೆ ನಾವು ತುಂಬ ತೂಕವಾಗಿ ಬರೆದಿದ್ವಿ. ಆ್ಯಂಡ್ ಅದನ್ನ ರೆಗ್ಯುಲರಾಗಿ ತಾಯಿ ಪಾತ್ರ ಪ್ಲೇ ಮಾಡೋರು ಬೇಡ, ಯೂನಿಕ್ ಆಗಿರಲಿ ಅದರಲ್ಲೂ ಅಂತ ಹೇಳ್ಬಿಟ್ಟು. ಈಗ ನೀವೇ ಹೇಳ್ಬೇಕಾದ್ರೆ ಹೇಳಿದ್ರಿ ನಾನು ಯೂನಿಕ್ ಡೈರೆಕ್ಟ್ರು ಅಂತ. ಸೊ ಮೋಸ್ಟ್ಲಿ ಆ ಆ್ಯಂಗಲಿಂದ ಯೋಚನೆ ಮಾಡಿಕೊಂಡು ನಾವು ಮ್ಯಾಮ್ನ ಕಾಸ್ಟ್ ಮಾಡಿದ್ವಿ. ಕಾಸ್ಟ್ ಮಾಡಿದಾಗ ಅದು ಡೌಟ್ ಇತ್ತು, ಮ್ಯಾಮ್ ಒಪ್ಕೋತಾರೋ ಇಲ್ವೋ ಅನ್ನೋದು. ಬಟ್ ಮ್ಯಾಮ್ನ ಮೀಟ್ ಮಾಡಿ ನಾವು ನಮ್ಮ ಐಡಿಯಾನೆಲ್ಲ ಅವ್ರ ಹತ್ರ ಶೇರ್ ಮಾಡಿದಾಗ ಮ್ಯಾಮ್ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಎಕ್ಸೈಟ್ ಆಗ್ಬಿಟ್ರು. ಇಲ್ಲ ನಾನು ಮಾಡ್ತೀನಿ ನಾವು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಇನ್ನೂ ಏನೇನಿದೆ ಅನ್ನೋದು. ಅವ್ರು ಅದಕ್ಕಿಂತ ಮುಂಚೆಲೇ ಇಲ್ಲ ನಾನು ಮಾಡ್ತೀನಿ, ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ರೆ ನಾನು ಮಾಡ್ತೀನಿ ಪಾತ್ರ ಅಂತ ಒಪ್ಕೊಂಡ್ರು. ಆ್ಯಂಡ್ ವಿ ಆರ್ ಲಕ್ಕಿ ಮ್ಯಾಮ್ ಒಪ್ಕೊಂಡಿದ್ದಕ್ಕೆ. ನೋ ಸರ್, ಐ ಆಮ್ ಲಕ್ಕಿ ಟು ಗೆಟ್ ದಿಸ್. ಆ್ಯಂಡ್ ಇಲ್ಲಿ ನಾನು ಹೇಳಬೇಕಂದ್ರೆ ನಿಮ್ಮ ತಾಯಿ ಅಂದರೆ ಏಜ್ ಇರಲೇಬೇಕಾ? ಆಲ್ ಯಂಗ್ ಮದರ್ಸ್ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ. ಬಟ್ ಆದರೂ ಫ್ಯಾನ್ಸಿಗೆ ನಿಮ್ಮನ್ನ ನೋಡಿರೋ ರೀತಿ ಅಂದರೆ ಮೀನ್ಸ್ ಎಷ್ಟು ಕ್ಯೂಟ್ ಆಗಿ ಬಬ್ಲಿ ಕ್ಯಾರೆಕ್ಟರ್ ಮಾಡ್ಕೊಂಡು ಹೀರೋಯಿನ್ ಆಗಿ ನೋಡಿದವ್ರಿಗೆ ಸಡನ್ಲಿ ತಾಯಿ ಕ್ಯಾರೆಕ್ಟರ್, ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ತುಂಬಾ ಲಕ್ಕಿ. ನಾನು ಫ್ಯಾನ್ಸ್ ಅಂತ ಹೇಳಲ್ಲ, ನಾನು ವೆಲ್ ವಿಶಸ್ ಅಂತ ಹೇಳ್ತೀನಿ. ಅವರು ನಾನು ಏನೇ ಪಾತ್ರ ಮಾಡಿದ್ರು ಅದಕ್ಕೆ ಅವ್ರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಪಾತ್ರದಲ್ಲಿ ನನ್ನ ಅಭಿನಯ ಹೇಗಿದೆ ಅನ್ನೋದನ್ನು ಅವರು ಮೆಚ್ಚಿದ್ದಾರೆ. ಸೊ ಅವರು ಗೊತ್ತು ನಾನೇನೋ ಒಂದು ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಇದೆ ಆ್ಯಂಡ್ ಅದಕ್ಕೊಂದು ಬೆಲೆ ಇದೆ ಅಂತ. ಸೊ ಹಾಗಾಗಿ ಅವ್ರು ಡಿಸಪಾಯಿಂಟ್ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಐ ಆಮ್ ಶೋರ್ ಆಲ್ ದ ಪೀಪಲ್ ಯಾರು ನನ್ನ ನೋಡದೇ ಇರೋರು ಅವ್ರು ಈ ಪಾತ್ರನ ನೋಡಿದಾಗ ಯಾರವರು ಅಂತ ಕೇಳ್ತಾರೆ. ಆ್ಯಂಡ್ ಅದನ್ನು ಹಾಗೆ ಮಾಡೋದಕ್ಕೆ ರೀಸನ್ ಆಗಿರೋದು ತೂಗ್ದೀಪ್ ಸರ್, ಬಿಕಾಸ್ ಹಿ ಹ್ಯಾಸ್ ರಿಟನ್ ದಟ್ ಕ್ಯಾರೆಕ್ಟರ್ ಸೋ ಬ್ಯೂಟಿಫುಲಿ ಆ್ಯಂಡ್ ಟೇಕನ್ ಔಟ್ ದ ಬೆಸ್ಟ್ ಆಫ್ ಮೀ. ಮ್ಯಾಮ್, ನಿಮ್ಮ ವಿಷಯದಲ್ಲಿ ಖುಷಿ ವಿಷಯ ಏನಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಸೊ ಸೀರಿಯಲ್ಸಿಂದ ಹಿಡಿದು ಮೂವಿಗಳು, ಇವಾಗ ಮೊನ್ನೆ ತಾನೇ ಒಂದು ರಿಲೀಸ್ ಆಯಿತು, ಇವಾಗ ಮತ್ತೆ ಒಂದು ರಿಲೀಸ್ ರೆಡಿ ಇದೆ. ಹಾಗಾಗಿ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಒಂದು ಖುಷಿ ಇದೆ ನಮಗೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಈಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇರೋದ್ರಿಂದ? ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್. ನಿಜ ಹೇಳಬೇಕಂದ್ರೆ ಕೋಇನ್ಸಿಡೆನ್ಸು. ಮಫ್ಟಿ ಬೈರತಿರಣಗಲ್ ಬಂದು ಮಫ್ಟಿ ಆದ ನಂತರ ಇಟ್ ವಾಸ್ ಮಾಡಬೇಕಾಗಿತ್ತು. ಆ್ಯಂಡ್ ರಾಯಲ್ ಇವಾಗ ಜಸ್ಟ್ ವೆನ್ ವಿ ವರ್ ಇದನ್ನು ಮುಂಚೆನೇ ಬರಬೇಕಿತ್ತಲ್ಲ ಸರ್? ಬಿಫೋರ್ ಬೈರತಿರಣಗಲ್ ಓನ್ಲಿ ಇಟ್ ವಾಸ್ ಸಪೋಸ್ ಟು ಕಮ್. ಇಲ್ಲ ಮ್ಯಾಮ್, ಅಂದರೆ ನಾವು ಅಂದ್ಕೊಂಡಿದ್ವಿ ಈಗ ಮಾಡೋಣ, ರಿಲೀಸ್ ಮಾಡೋಣ ಅಂತ. ಬಟ್ ಸ್ವಲ್ಪ ಅರ್ಲಿ ಸ್ಟೇಜಲ್ಲೇ ನಿಮ್ಮ ಪೋರ್ಷನ್ನ ಶೂಟ್ ಮಾಡಿದ್ವಿ. ಓಕೆ. ಸೊ ನನಗೆ ಅನ್ನಿಸ್ತು ಬೇಗನೆ ರಿಲೀಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ಇಟ್ ಈಸ್ ಜಸ್ಟ್ ಪ್ಯೂರ್ಲಿ ಕೋಇನ್ಸಿಡೆನ್ಸ್ ದಟ್ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಬರ್ತಿದೆ. ಬಟ್ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಲಕ್ಕಿ ದಟ್ ನಾನು ಕಾಣಿಸ್ಕೊಳ್ತಿದ್ದೀನಿ ಮತ್ತೆ ಸಿನಿಮಾಗಳಲ್ಲಿ. ಇದೇ ಥರ ಫುಲ್ ಆ್ಯಕ್ಟಿವ್ ಆಗಿರಿ, ಯಾಕಂದರೆ ನಮಗೂ ಅದೇ ಖುಷಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಕಡೆ ಮರೆಯಾಗ್ಬಿಟ್ಟಿದ್ದಾರೆ ಎಷ್ಟೊಂದು ಹೀರೋಯಿನ್ಸ್ಗಳು, ಹಾಗಾಗಿ ಅದೊಂದು ಐ ವಿಲ್ ಟ್ರೈ ಮೈ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಸಿನಿಮಾ 7 ವರ್ಷದ ನಂತರ ರಾಯಲ್ ಬರ್ತಾ ಇದೆ. ಈ ಸಿಚುವೇಶನ್ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ, 7 ವರ್ಷ ಆಗೋದಕ್ಕೆ ರೀಸನ್ಸ್ ಇದ್ದಾವೆ. ಏನು 2018 ನಂದು ಲೈಫ್ ಜೊತೆ ಸೆಲ್ಫಿ ರಿಲೀಸ್ ಆಗಿದ್ದು. ಅದಾದಮೇಲಿಂದ ಸ್ವಲ್ಪ ಒಂದು ಕಥೆ ಬರೆಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಅದಾದಮೇಲೆ 2 ವರ್ಷ ಕೋವಿಡಲ್ಲಿ ಇಡೀ ಪ್ರಪಂಚನೇ ಸ್ತಬ್ಧ ಆಗೋಗಿತ್ತು. ಆ್ಯಂಡ್ ಅದಾದಮೇಲಿಂದ ಪುನೀತ್ ಸರ್ ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ರೈಟಿಂಗಲ್ಲಿ ಆ್ಯಂಡ್ ಅದ್ರ ಪ್ರಿಪ್ರೇಷನ್ಲಿ ಒಂದು ಆಲ್ಮೋಸ್ಟ್ 1.5 2 ಇಯರ್ಸ್ ಟೈಮ್ ಸ್ಪೆಂಡ್ ಮಾಡಿದೆ. ಪುನೀತ್ ಸರ್ ಅಗಲಿಕೆಯಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅದನ್ನು ಜಯಣ್ಣ ಫಿಲ್ಮ್ಸಲ್ಲೇ ಮಾಡಬೇಕಾಗಿತ್ತು. ಆ್ಯಂಡ್ ಅದಾದಾಗ ಜಯಣ್ಣ ಅವ್ರಿಗೆ ನನ್ನ ಕೈಲಿನ ಒಂದು ಅವ್ರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಆ್ಯಂಡ್ ಅವರೇ ಅಪ್ರೋಚ್ ಆದರು, ದಿನಕರ್ ಪುನೀತ್ ಸರ್ ಸಿನಿಮಾ ಮಾಡೋಕ್ಕಾಗಿಲ್ಲ, ಬಟ್ ನಿನ್ನ ಕೈಯಿಂದ ನಾನು ಒಂದು ಸಿನಿಮಾ ಮಾಡಿಸ್ಲೇಬೇಕು. ಸೊ ನಾವು ಹೇಗಿದ್ರು ವಿರಾಟ್ದು ಡೇಟ್ಸ್ ತೊಗೊಂಡಿದ್ದೀವಿ, 5 ಡೇಟ್ಸ್ ತೊಗೊಂಡಿದ್ದಾರೆ ಅವರು, 5 ಸಿನಿಮಾ ಮಾಡಬೇಕು ಅಂತ ವಿರಾಟ್ನ. ಆ್ಯಂಡ್ ಅದು ತೊಗೊಂಡಿದ್ದಕ್ಕೆ ರೀಸನ್ ಏನು ಅಂದರೆ ಇಂಡಸ್ಟ್ರಿಗೆ ಒಬ್ಬ ಹೀರೋನ ನಿಲ್ಸೋಣ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ
ನಾವು ಹೀರೋಗಳಲ್ಲಿ ಲ್ಯಾಕಿಂಗ್ ಇದ್ದೀವಿ, ನಾವು ತುಂಬ ಜನ ಹೀರೋಗಳು ಇಲ್ಲ ಇಂಡಸ್ಟ್ರೀಲಿ. ಸೊ ಅದಕ್ಕೋಸ್ಕರ ಒಬ್ಬ ಅಂದರೆ ಏನಾಗುತ್ತೆ, ದೊಡ್ಡ ದೊಡ್ಡ ಸ್ಟಾರ್ ಜೊತೆಲಿ ಹೊಸ್ದಾಗಿ ಬರೋ ಡೈರೆಕ್ಟರ್ಗಳು ವರ್ಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಒಂದು ಸಿನಿಮಾ ಮಾಡಿರಬೇಕು, ಅವೆಲ್ಲನೂ ಅದು ವರ್ಕ್ ಆಗಿದ್ರೆ ದೊಡ್ಡ ಸಿನಿಮಾಗಳನ್ನ ಕೊಡೋಕ್ಕೆ ಪ್ರೊಡ್ಯೂಸರ್ಸು ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರನ್ನ ಕೈಲಿ ಮಾಡಿಸ್ತಾರೆ. ಬಟ್ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ ದೊಡ್ಡ ಹೀರೋ ಜೊತೆಲಿ ಮಾಡೋಕ್ಕಾಗಲ್ಲ. ಸೊ ಹೊಸ ಹೀರೋಗಳ ಜೊತೆಲಿ ಮಾಡಿದಾಗ ಅವ್ರು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಹೊಸ ಹೀರೋಗಳನ್ನ ಕೊಟ್ಟರೆ ಆ ಥರ ಡೈರೆಕ್ಟರ್ಗಳನ್ನ ಇಂಡಸ್ಟ್ರಿಗೆ ಬರೋಕ್ಕಾಗೋದು. ಅದರಿಂದ ಫಸ್ಟ್ ಸಿನಿಮಾ ನೀನು ಮಾಡು, ನಿನ್ನ ಥಾಟ್ಸಲ್ಲಿ ಅಂದರೆ ಅವ್ರಿಗೆ ತುಂಬ ನಂಬಿಕೆ ಆ್ಯಂಡ್ ನಮ್ಮ ಕರ್ನಾಟಕದ ಜನಕ್ಕೂ ಒಂದು ಕಮರ್ಷಿಯಲ್ ಸಿನಿಮಾ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಸೊ ಇವರು ಕೊಟ್ಟರು. ಸೊ ಕಮರ್ಷಿಯಲಾಗಿ ಒಂದು ಸಿನಿಮಾ ಮಾಡಿಕೊಡು. ಆ್ಯಂಡ್ ವಿರಾಟ್ನ ನಾವು ಇಂಡಸ್ಟ್ರಿಲಿ ನಿಲ್ಲಿಸಬೇಕು ಅಂತಲೇ ನಮ್ಮದು ಪ್ರೊಡಕ್ಷನ್ ಕಡೆಯಿಂದನೂ ನಮ್ಮದು ಪ್ರಯತ್ನ ಇದೆ. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟ್ ನೀನು ಮಾಡು ಅಂತ ಹೇಳಿದ್ದಕ್ಕೆ ರಾಯಲ್ ನಾನು ಮಾಡಿದ್ದು. ಸರ್, ಇವಾಗ ಒಂದು ಸಿನಿಮಾ ಜನಗಳನ್ನ ಥಿಯೇಟರ್ ಕರ್ಕೊಂಡು ಬರೋಕ್ಕಾಗಿರ್ಬೋದು, ಸಿನಿಮಾ ಹಿಟ್ ಆಗೋದಕ್ಕಾಗಿರ್ಬೋದು, ಸಾಂಗ್ಗಳು ತುಂಬ ಮುಖ್ಯ ಆಗುತ್ತೆ. ಸೊ ಆ ವಿಷಯದಲ್ಲಿ ನೀವು ಆಲ್ರೆಡಿ ಗೆದ್ದಿದ್ದೀರಾ ಅಂತಲೇ ಹೇಳ್ಬೋದು. ಏನು ಸಾಂಗ್ಗಳನ್ನ ರಿಲೀಸ್ ಮಾಡಿದ್ದೀರಾ ಅವೆಲ್ಲ ತುಂಬ ಅದ್ಭುತವಾಗಿ ಒಳ್ಳೆ ಸಕ್ಸಸ್ಸನ್ನು ಕಾಣ್ತಾ ಇದೆ. ಇವಾಗಂತೂ ಇನ್ಸ್ಟಾದಲ್ಲಿ ರೀಲ್ಸ್ಗಳು ಹೋಗ್ತಾ ಇದೆ. ಈ ಸಕ್ಸಸ್ಸಿಗೆ ಏನು ಹೇಳ್ತೀರಾ ಸರ್? ಸಾಂಗ್ ಅಂದರೆ ಯೂಶ್ವಲಿ ನಾವು ಏನೇ ಕೆಲಸಗಳು ಮಾಡಿದಾಗ್ಲೂ ಸಿನಿಮಾಲಿ ಯಾರೇ ಡೈರೆಕ್ಟರ್ಗಳಾಗಲಿ ಇಲ್ಲ ಯಾರೇ ಹೀರೋಗಳಾಗಲಿ ಯಾರೇ ಪ್ರೊಡ್ಯೂಸರ್ ಆಗಲಿ ಜನ ರೆಕಗ್ನೈಸ್ ಮಾಡಲಿ ಅಂತಲೇ ಸಿನಿಮಾಗಳು ಮಾಡೋದು, ಜನ ನೋಡಲಿ ಅಂತಲೇ ಸಿನಿಮಾಗಳು ಮಾಡೋದು. ಸೊ ಆ ರೀತಿಲಿ ನಮ್ಮ ಸಿನಿಮಾ ಯಾವ ಥರ ಇದೆ ಆ್ಯಂಡ್ ಇದೆಲ್ಲ ಹೆಂಗೆ ಅಂದರೆ ನಮಗೆ ಸಾಂಗ್ ಬಿಡೋದು ಎಲ್ಲನೂ ಒಂದು ಸಿಂಪ್ಟಮ್ಸು. ಅಂದರೆ ನಮ್ಮ ಸಿನಿಮಾನ ಜನ ಯಾವ ಥರ ರಿಸೀವ್ ಮಾಡ್ಕೋತಾರೆ ಅನ್ನೋದು ಒಂದು ಮುಂದಾಲೋಚನೆ ಇಟ್ಕೊಂಡು ಅದನ್ನು ಬಿಡ್ತೀವಿ. ಅವರು ಜನ ಅದನ್ನೆಲ್ಲ ರಿಸೀವ್ ಮಾಡ್ಕೊಂಡು ಹೌದು ನಮ್ಮ ಸಿನಿಮಾನು ರಿಸೀವ್ ಮಾಡ್ಕೋತಾರೆ ಅನ್ನೋ ಒಂದು ಇಂಟೆನ್ಷನ್ಲೇ ಅವೆಲ್ಲ ಗ್ಲಿಮ್ಸ್ ಥರ ಸಾಂಗ್ಸ್ಗಳು ಬಿಡೋದು. ಅಂದರೆ ಟೇಸ್ಟ್ ತೋರ್ಸೋಕೆ ಈಗ ಯಾವುದೋ ಒಂದು ಹೊಸ ಹೋಟ್ಲ್ ಓಪನ್ ಆದರೆ ಇದೊಂಚೂರು ಟೇಸ್ಟ್ ನೋಡಿ ಇದನ್ನು ಪ್ರಮೋಟ್ ಮಾಡೋಕ್ಕೆ ಮಾಡ್ತಾರಲ್ಲ, ಆ ರೀತಿಲೇ ಸಾಂಗ್ಗಳಾಗಲಿ ಟ್ರೇಲರ್ ಆಗಲಿ ಎಲ್ಲನೂ. ಸೊ ಅದನ್ನು ಜನ ಒಪ್ಕೊಂಡಿರೋದು ಒಂದು ತುಂಬ ದೊಡ್ಡ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ನಮ್ಮ ಟೀಮ್ಗೆ. ಅಂದರೆ ಸಿನಿಮಾ ಮಾಡಿರೋರಿಗೆ ನಮ್ಮ ಸಿನಿಮಾನು ಜನ ನೋಡ್ತಾರೆ. ಯಾಕಂದರೆ ಈಗ ಇಂಡಸ್ಟ್ರಿ ಹೇಗಾಗಿದೆ ಅಂದರೆ ನಾವು ರಿಲೀಸ್ ಮಾಡೋ ಥಿಯೇಟ್ರ್ ನಂಬರ್ಸ್ ದೊಡ್ಡದು. ಅಂದರೆ 200 ಥಿಯೇಟ್ರು 250 ಥಿಯೇಟ್ರು ರಿಲೀಸ್ ಮಾಡ್ತೀವಿ. ಸೊ 1 ವೀಕ್ 2 ವೀಕ್ಸಲ್ಲೇ ಕಲೆಕ್ಷನ್ಸ್. ಮೊದಲೆಲ್ಲ ನನ್ನ ಜೊತೆಲಿ ನವಗ್ರಹ ಎಲ್ಲ ಮಾಡಿದಾಗ 100 ಡೇಸ್ ಫ್ಯಾಷನ್ ಇತ್ತು, ಇವನ್ ಸಾರ್ತಿಲೂ ಅಷ್ಟೇ. ಈಗ 100 ಡೇಸ್ ಫ್ಯಾಷನ್ ಎಲ್ಲ ಇಲ್ಲ. ಈಗ ಹೆಂಗೆ ಅಂದರೆ 2 ವೀಕ್ಸಲ್ಲಿ ಸಿನಿಮಾ ಬರುತ್ತೆ, 2 ವೀಕ್ಸಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಕಲೆಕ್ಷನ್ಸ್ ತೊಗೊಳುತ್ತೆ, ವೈಂಡ್ ಅಪ್ ಆಗ್ಬಿಡುತ್ತೆ ಬಿಸ್ನೆಸ್ಸು. ಸೊ ಆ ರೀತಿಲಿದ್ದಾಗ ಸೊ ಜನಗಳಿಗೂ ಟೈಮ್ ಜಾಸ್ತಿ ಇರಲ್ಲ, ನಮಗೂ ಟೈಮ್ ಜಾಸ್ತಿ ಇರಲ್ಲ. ತುಂಬ ಲಾಂಗ್ ರನ್ ಓಡಿಸಿ ಆಮೇಲೆ ಜನಕ್ಕೆ ಸ್ಲೋ ಆಗಿ ಪ್ರಮೋಟ್ ಆಗಿ ಅದಾದಮೇಲೆ ಜನ ಥಿಯೇಟ್ರಿಗೆ ಬರೋದು, ನಮಗೂ ಎಲ್ಲ ಈಗ ಶಾರ್ಟ್ ಆಗಿಬಿಟ್ಟಿದೆ ಪೀರಿಯಡ್ಸು. ಸೊ ಇದನ್ನು ಕೊಟ್ಟಾಗ ಇಮಿಡಿಯೇಟ್ 1 ವೀಕ್ 2 ವೀಕ್ಸಲ್ಲೇ ನಮ್ಮ ಸಿನಿಮಾ ಅವರು ಎಲ್ಲ ಥಿಯೇಟ್ರಿಗೆ ಬರಬೇಕು, ನೋಡಬೇಕು, ಮೆಚ್ಚಬೇಕು, ಪ್ರೊಡ್ಯೂಸರ್ಗೆ ರೆವೆನ್ಯೂ ಕಲೆಕ್ಟ್ ಆಗಬೇಕು. ಈ ಇಂಟೆನ್ಷನ್ಲೇ ಮಾಡೋದ್ರಿಂದ ಸೊ ಈ ಸಾಂಗ್ಸ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮಗೆಲ್ಲ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ನಮ್ಮ ಸಿನಿಮಾನು ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂತ. ಸೊ ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ. ಈ ರೇಂಜಿಗೆ ಸಕ್ಸಸ್ ಯೂಶ್ವಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಮಟ್ಟಿಗೆ ಹೋಗುತ್ತೆ ಅಂತ. ಒಂದು ಆ ಮಟ್ಟನ್ನ ಮೀರಿಸಿ ಒಂದೊಂದು ಸಿನಿಮಾಗಳು ಹೋಗುತ್ತೆ. ಸೊ ಆ ಮಟ್ಟಕ್ಕೆ ಈಗ ನಮ್ಮ ಸಾಂಗ್ನು ತುಂಬ ದೊಡ್ಡ ಮಟ್ಟಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಖುಷಿ ಇದೆ ಅದು ಜನ ಎಕ್ಸೆಪ್ಟ್ ಮಾಡ್ಕೊಂಡು, ಅಂದರೆ ನಮ್ಮ ಥಾಟ್ನ ಜನನೂ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ. ಈ 4 ಸಾಂಗ್ಗಳಲ್ಲಿ ನಿಮ್ಗೆ ತುಂಬ ಇಷ್ಟವಾಗಿರೋ ಸಾಂಗ್? ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಎಲ್ಲ ಸಾಂಗ್ಸು ತುಂಬ ಇಷ್ಟ ನನಗೆ. ಯಾಕಂದ್ರೆ ತುಂಬ ಇಷ್ಟಪಟ್ಟು ಆಸೆ ಪಟ್ಟೆ ಮಾಡಿರ್ತೀವಿ. ಬಟ್ ಒಂದು ಪರ್ಸೆಂಟೇಜ್ ಜಾಸ್ತಿ ಅಂತ ಅನಿಸಿದ್ರೆ ಛಾಯಾ ಮೇಡಮ್ ಸಾಂಗು, ತಾಯಿ ಸಾಂಗು ಆ್ಯಂಡ್ ಟಾಂಗು. ನಿಮ್ಮ ಫೇವ್ರೆಟ್ ಸಾಂಗ್? ಅಫ್ಕೋರ್ಸ್ ಹೇಳೋದೇ ಬೇಡ ನಾನು. ಅಫ್ಕೋರ್ಸ್ ಐ ಆಮ್ ಸೆಲ್ಫಿಶ್, ಐ ಆಮ್ ವೆರಿ ಸೆಲ್ಫಿಶ್. ನಿಮ್ಮನ್ನು ಆ ಜಾಗದಲ್ಲಿ ಆ ಸಾಂಗ್ ರಿಲೀಸ್ ಆದಾಗ ನೋಡ್ಕೊಂಡಾಗ ಹೇಗೆ ಅನ್ನಿಸ್ತಿದ್ದಕ್ಕೆ? ಯಾಕಂದರೆ ಆ ತಾಯಿ ಅನ್ನೋದೇ ಒಂದು ಜವಾಬ್ದಾರಿ ಆಗಿರುವಂಥ ಪಾತ್ರ. ಸೊ ಅದನ್ನು ನೀವು ನಿಭಾಯಿಸಿದ್ದೀರಾ. ಇಷ್ಟು ಹಿಂದೆ ಮಾಡಿರೋ ಪಾತ್ರಕ್ಕೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಆ ಪಾತ್ರ ಹಿಂದೆ ಯಾವತ್ತೂ ತಾಯಿ ಮಾಡೇ ಇಲ್ಲ ಅವರು. ಇಟ್ ಇಸ್ ದ ಫಸ್ಟ್ ಟೈಮ್ ಪಾತ್ರಗಳಿಗೆ ತುಂಬ ಡಿಫ್ರೆಂಟ್ ಇದೆ. ಸೊ ಹೇಗೆ? ಐ ಟ್ರಸ್ಟ್ ಮೈ ಡೈರೆಕ್ಟರ್. ನಾನು ಆ್ಯಕ್ಟರು. ಸೊ ನಾನು ನೀರಿನ ಥರ. ಸೊ ನೀವು ಅದನ್ನು ಯಾವ ರೀತಿ, ಯಾವ ಕಲರು, ಯಾವ ಶೇಪು, ಯಾವುದ್ರಲ್ಲಿ ಹಾಕ್ತೀರಾ, ಐ ಬಿಲೀವ್ ಇನ್ ದ್ಯಾಟ್. ಸೊ ಐ ಟ್ರಸ್ಟ್ ಮೈ ಡೈರೆಕ್ಟರ್ ಕಂಪ್ಲೀಟ್ಲಿ. ಸರ್, ನೀವು ನನ್ನನ್ನು ಈ ಪಾತ್ರದಲ್ಲಿ ನೋಡಿದ್ದೀರಾ ಅಂದರೆ ನೀವೇನೋ ಒಂದು ವಿಷನ್ ಇಟ್ಕೊಂಡು ಬಂದಿರ್ತೀರ. ಸೊ ಆ ವಿಷನಲ್ಲಿ ನಾನು ಸೆಟ್ ಆಗ್ತಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಐ ಶುಡ್ ಗಿವ್ ಮೈ ಸೆಲ್ಫ್ ಟು ಯು. ಸೊ ಐ ಬಿಲೀವ್ ಇನ್ ದ್ಯಾಟ್. ಸೊ ಹಾಗಾಗಿ ಆ ಜವಾಬ್ದಾರಿ ಇದೆಲ್ಲ ಅಷ್ಟೊಂದೆಲ್ಲ ತಲೆ ಇಲ್ಲ ನನಗೆ. ಅಷ್ಟೆಲ್ಲ ತಲೆ ಉಪಯೋಗಿಸೋಲ್ಲ. ಡೈರೆಕ್ಟರ್ ಮೇಲೆ ಹಾಕ್ಬಿಡ್ತೀನಿ, ಸರ್ ನೀವು ಹೇಳಿ ಸರ್ ನಿಮಗೇನು ಬೇಕು. ಬಿಕಾಸ್ ಸರ್ ಹೇಳಿದಾಗೆ ಅವರು ಒಂದು ಪಾತ್ರನ
ಇಟ್ ಇಸ್ ನಾಟ್ ಜಸ್ಟ್ ಇವಾಗ ಸೃಷ್ಟಿ ಮಾಡಿ ನೆಕ್ಸ್ಟ್ ಶೂಟ್ ಮಾಡ್ತಿದ್ದೀವಿ ಹಾಗಲ್ಲ. ಹಿ ವುಡ್ ಹ್ಯಾವ್ ಲಿಫ್ಟ್ ದಟ್ ಕ್ಯಾರೆಕ್ಟರ್. ಅದು ಒಂದು ಥಾಟ್ ಪ್ರೊಸೆಸ್ಸಿಂದ ಬರೆದು ಅದನ್ನು ಎಷ್ಟೊಂದು ಸರಿ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಆನ್ ಸೆಟ್ ಬಂದಿದೆ ಅದು. ದೇ ಹ್ಯಾಸ್ ಗಾನ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್. ನಾನು ಆ ಪಾತ್ರನ ಹಾಫ್ ಆನ್ ಅವರಲ್ಲಿ ಕೇಳಿದ್ದೀನಿ, 1 hour ಪ್ರೊಸೆಸ್ ಮಾಡಿದ್ದೀನಿ ಅಷ್ಟೇ ನನ್ನ ಎಕ್ಸ್ಪೀರಿಯನ್ಸು. ಆ ಶಾರ್ಟಲ್ಲಿ ಅವ್ರು ಹೇಳಿದ್ದನ್ನು ನಾನು ಅದನ್ನು ಕೊಡಬೇಕು. ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ಹಿಸ್ ಕಾಲ್. ಸೊ ಹಾಗಾಗಿ ನಾನು ಅಷ್ಟೊಂದೆಲ್ಲ ಜವಾಬ್ದಾರಿ ತೊಗೊಂಡು ಅಯ್ಯೋ ನಾನು ಹಿಂಗೆ ಮಾಡಬೇಕು, ನಾನು ಹಂಗಿರ್ಬೇಕು, ಆ ಥರ ಏನಿಲ್ಲ. ಸರ್ ಏನು ಬೇಕು ಹೇಳಿ ಸರ್, ಮಾಡ್ತಿದ್ದೀನಿ, ಇದು ಓಕೆನಾ ಸರ್, ಇದು ಓಕೆನಾ ಸರ್. ನನ್ನ ಪ್ರಕಾರ ನನ್ನ ತಿಳುವಳಿಕೆ ಮಟ್ಟಿಗೆ ಸೀತಾ ಹೇಗಿರ್ಬೋದು ಅನ್ನೋದಷ್ಟೇ ನಾನು I have tried to bring on screen, and it is his thing where he has said no, yes, idu nanu beku, idu nanu beda. So that is the understanding between an actor and a director, and I believe all actors should just trust the director. ನಿಮ್ಮನ್ನು ನೀವು ಡೈರೆಕ್ಟರ್ ಕೈಯಲ್ಲಿ ಒಪ್ಪಿಸ್ಬಿಟ್ರೆ ಸಾಕು, ಯು ವಿಲ್ ಡೂ ಜಸ್ಟಿಸ್ ಟು ವಾಟ್ ಎವರ್ ಕ್ಯಾರೆಕ್ಟರ್ಸ್ ಗಿವನ್ ಟು ಯು. ಅದೇ ನಾನು ಮಾಡಿದ್ದೀನಿ ಅಂತ. ಇಲ್ಲ, ಮ್ಯಾಮ್ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿ ಹೇಳ್ಬಿಟ್ರು. ಬಟ್ ನಾನು ಅವ್ರಿಗೆ ಕ್ಯಾರೆಕ್ಟರ್ ಹೇಳಾದ್ಮೇಲಿಂದ ಫಸ್ಟ್ ಡೇ ಶೂಟಿಂಗ್ ಸ್ಪಾಟಿಗೆ ಬಂದಾಗ ಅಲ್ಲ, ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಹೇಗಿರುತ್ತೆ ತುಂಬ ಅಂದರೆ ತುಂಬ ಡಿಸ್ಕಷನ್ಸ್ ಆಯಿತು. ನಾನು ಕಾಸ್ಟ್ ಮಾಡಿದ ತಕ್ಷಣ ನನ್ನ ಮ್ಯಾಮ್ದು ನಂಬರ್ ಏನು ತೊಗೊಂಡಿರಲಿಲ್ಲ. ಅವರೇ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹತ್ರ ಫೋನ್ ಮಾಡಿ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿ, ಸರ್ ಇದು ಕ್ಯಾರೆಕ್ಟ್ರಿಗೆ ಕಾಸ್ಟ್ಯೂಮ್ ಹೆಂಗಿರುತ್ತೆ, ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಕಲರ್ ಸ್ಯಾರಿ ಇರಬೇಕು, ಆ್ಯಂಡ್ ಬ್ಲೌಸ್ ಯಾವ ರೀತಿಯಲ್ಲಿ ಹೊಲಿಸ್ಬೇಕು ಎಲ್ಲ ಮಾಡಿಕೊಂಡು ಕಂಪ್ಲೀಟಾಗಿ ಅವರು ಒಂದಷ್ಟು ಹೋಮ್ವರ್ಕ್ ಮಾಡಿ ಆ ಕ್ಯಾರೆಕ್ಟರ್ ಹಿಂಗೆ ಕಾಣಿಸ್ಬೇಕು. ಅಂದರೆ ಹಿಂಗೆ ಅಂದರೆ ತುಂಬ ತೂಕವಾಗಿರೋ ತಾಯಿ. ಅಂದರೆ ಒಂದು ಪದ ಅವರು ಹೇಳಿದ್ರು ಅಂದಾಗ ಅದಕ್ಕೆ ತುಂಬ ಪ್ರಾಮಿನೆನ್ಸ್ ಇರುತ್ತೆ. ಅದನ್ನು ಈ ರೀತಿಲೇ ಹೇಳಬೇಕು, ಅದನ್ನು ಈ ಮಾಡ್ಯುಲೇಷನ್ಲೇ ಹೇಳಬೇಕು, ಇಷ್ಟೇ ಹೇಳಬೇಕು ಅನ್ನೋದನ್ನ ತುಂಬ ಹೋಮ್ವರ್ಕ್ ಮಾಡಿದರು. ಫಸ್ಟ್ ಡೇ ಮಾತ್ರ ನಾನು ಮ್ಯಾಮ್ಗೆ ಮ್ಯಾಮ್ ಹಿಂಗೆ ಅಂತ. ನೆಕ್ಸ್ಟ್ ಡೇ ಎಲ್ಲ ಬಂದಾಗ ಅವರು ಆ ಕ್ಯಾರೆಕ್ಟ್ರಲ್ಲೇ ಇರೋರು. ನನಗೆ ತುಂಬ ಈಸಿ ಆಗೋಯ್ತು ಅದನ್ನ ಪೋರ್ಟ್ರೇ ಮಾಡೋದಕ್ಕೆ. ಅಂದರೆ ನಾನೇನು ವಿಜುವಲೈಸ್ ಮಾಡಿ ಆ ಕ್ಯಾರೆಕ್ಟರ್ನ ಬರೆದಿದ್ವಿ ಅದನ್ನು, ಅಂದರೆ ನಮ್ಮ ಟೀಮು, ನಮ್ಮ ರೈಟ್ರು, ಡೈಲಾಗ್ ರೈಟ್ರು, ಅವರು ಎಲ್ಲ ಸ್ಕ್ರೀನ್ ಪ್ಲೇ ಕೂತಿತ್ತು, ಎಲ್ಲ ಟೀಮೆಲ್ಲ ಒಂದು ವಿಜುವಲೈಸ್ ಮಾಡಿದ್ವಲ್ಲ, ಅದನ್ನು ಪರ್ಫೆಕ್ಟಾಗಿ, ಅಂದರೆ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಗೆ ನನಗೆ ತೃಪ್ತಿ ಆಗೋದು. ಫಸ್ಟ್ ಡೇ ಫಸ್ಟ್ ಶಾಟ್ ತೆಗೆದಾಗಲೇ ಸೀತಾ ಹೆಂಗೆ ಬೇಕು, ನನ್ನ ಸಿನಿಮಾಲಿರೋ ಸೀತಾ ಯಾವ ಥರ ಕಾಣಬೇಕು, ಆ ರೀತಿಲಿ ಯಾವ ಥರ ಮಾತಾಡಬೇಕು, ಆ ರೀತಿಲಿ ಎಲ್ಲ ಹೆಂಗೆ ಅವ್ರು ನಿಲ್ಲೋ ಪಾಸ್ಚರೂ ಹೆಂಗಿರಬೇಕು ಅವೆಲ್ಲ ಕಂಪ್ಲೀಟಾಗಿ ಸಿಕ್ಬಿಡ್ತು ನನಗೆ. ಸೊ ನನಗೆ ಜಾಸ್ತಿ ಆ ಸೀನ್ನ ಶೂಟ್ ಮಾಡೋಕ್ಕೆ ಅಂತ ಹೋದಾಗ ತುಂಬ ತಲೆ ಕೆಡಿಸ್ಕೋಬೇಕಾಗ್ತಿರಲಿಲ್ಲ, ಪದೇ ಹೇಳ್ಬೇಕಾಗ್ತಾ ಇರಲಿಲ್ಲ. ಸೊ ಅದು ಮ್ಯಾಮ್ ತುಂಬ ಈಸಿಯಾಗಿ ಮಾಡೋದು. ಅವ್ರು ಹೇಳಿದ್ರಲ್ಲ, ನಾನು ಬ್ಲ್ಯಾಂಕ್ ಆಗಿ ಬರ್ತಿದ್ದೆ, ಅವೆಲ್ಲ ಸುಳ್ಳು, ಪ್ರಿಪೇರ್ ಆಗಿರುತ್ತೆ ಮೈಂಡಲ್ಲಿ. ನಾನು ನಿಜ ಹೇಳ್ತಿದ್ದೆ, ನಾನು ಬ್ಲ್ಯಾಂಕ್ ಆಗೇ ಬರ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಅವ್ರು ಹೇಳಿದಷ್ಟು ಮಾಡಬೇಕು, ಇದು ಈ ರೀತಿ ಬೇಕಿರುತ್ತೆ, ಮೇ ಬಿ ದಿಸ್ ಇಸ್ ವಾಟ್. ಮಿಕ್ಕಿದವ್ರನ್ನ ಸರ್ ತಿದ್ದೋದು, ಏನೋ ಒಂದು ಹೇಳ್ಬಿಟ್ಟು ಇದು ಸರ್ ಒಂಚೂರು ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಇದನ್ನ ಹಿಂಗೆ ಮಾಡೋಣ, ಇಲ್ಲೆಲ್ಲ ಹೇಳ್ತಿದ್ದಾರೆ. ನನಗೆ ಯಾಕೆ ಹೇಳ್ತಿಲ್ಲ, ನನಗೆ ಯಾಕೆ ಏನು ಹೇಳ್ತಿಲ್ಲ, ಇವ್ರು ನನ್ನನ್ನು ಗಮನಿಸ್ತಿಲ್ವಾ ಅನ್ನೋ ಆ ಮಟ್ಟಿಗೆ ನನಗೊಂಥರ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ್ಬಿಡ್ತು. ಗಮನಿಸ್ತಿಲ್ವಾ, ನಾನು ಯಾಕೋ ಸರಿಗೆ ಮಾಡ್ತಿಲ್ವಾ, ಏನೋ ಒಂದು ಮಾಡ್ತಿದ್ದಾಳೆ, ಇದಕ್ಕಿಂತ ಜಾಸ್ತಿ ಉಳಿಂದ ಬರೋಕ್ಕಾಗಲ್ವ, ಆ ಥರ ಎಲ್ಲ ಇನ್ಸೆಕ್ಯೂರಿಟಿ ನನಗೆ. ಆಮೇಲೆ ಏನೋ ಸರ್ ಹೋಗ್ಲಿ ಬಿಡಿ, ಅವ್ರು ಹೇಳ್ದಂಗೆ ಅವ್ರಿಗೆ ಮೇ ಬಿ ದಿಸ್ ಇಸ್ ವಾಟ್ ಹಿ ಎಕ್ಸ್ಪೆಕ್ಟ್ಸ್, ಇದಕ್ಕಿಂತ ಜಾಸ್ತಿ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಯಾಕೆ ಬೇಕು ಸುಮ್ಮನೆ ಹೇಳ್ಕೊಂಡು, ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು, ಹೋಗೋಣ. ವೆನ್ ಐ ಕೇಮ್ ಟು ಡಬ್ಬಿಂಗ್ ಇಸ್ ವೆನ್ ಐ ರಿಯಲೈಸ್ಡ್ ದ್ಯಾಟ್ ನಾನೊಂದು ಮಾತಾಡಿದೆ, ಇಲ್ಲ ಮೇಡಮ್ ಇನ್ನೊಂದು ಸ್ವಲ್ಪ ಬೇಸ್ ಮಾಡೋಣ ಮೇಡಮ್. ಇಲ್ಲ ಸರ್ ಇದು ನನ್ನ ವಾಯ್ಸು ಜನಗಳಿಗೆ ಗೊತ್ತಾಗಲ್ಲ ಸರ್, ಬೇರೆ ಯಾರ್ದೋ ವಾಯ್ಸ್ ಅನ್ಕೊಂಡ್ಬಿಡ್ತಾರೆ ಸರ್, ಬೇಸ್ ಮಾತಾಡಿ. ಇಲ್ಲ ಮೇಡಮ್ ನೀವು ಮಾಡಿ ಮೇಡಮ್, ನಾನು ಬೇಸ್ ಟ್ರೈ ಮಾಡ್ತೀನಿ, ಬರ್ತಿಲ್ಲ. ಇನ್ನೂ ಬೇಸ್ ಟ್ರೈ ಮಾಡ್ತೀನಿ, ಬರ್ತಾನೆ ಇಲ್ಲ. ಸರ್ ಅಂದ್ಬಿಟ್ಟು ಮಾಡ್ತಿದ್ದೀನಿ, ಬರ್ತಾನೆ ಇಲ್ಲ. ಈ ವಾಸಕ್ಕೆ ಇಲ್ಲ ಮೇಡಮ್ ಟ್ರೈ ಮಾಡಿ ಮೇಡಮ್, ಬರುತ್ತೆ. ದೆನ್ ಐ ರಿಯಲೈಸ್ ದಟ್ ಹಿ ಈಸ್ ಸಚ್ ಅ ಪರ್ಫೆಕ್ಷನಿಸ್ಟ್. ಅಲ್ಲಿ ಸರಿ ಹೋಯ್ತು, ಬಟ್ ಇಲ್ಲಿ ಬಂದಾಗ ಹಿ ವಾಂಟೆಡ್ ದಟ್ ವೇಟೇಜ್ ಈವನ್ ಇನ್ ಮೈ ವಾಯ್ಸ್. ಸೊ ಅವಾಗ ಅನ್ನಿಸ್ತು, ಪರವಾಗಿಲ್ಲ, ಏನೋ ಒಂದು ಮಾಡಿದ್ದೀನಿ, ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಈಗ ಡಬ್ಬಿಂಗಲ್ಲಿ ನಾನು ಒದ್ದಾಡಬೇಕು, ಓಕೆ ಪರವಾಗಿಲ್ಲ ಅಂದ್ಬಿಟ್ಟು. ಸೆಕೆಂಡ್ ಟೈಮ್ ಅದು ಡಬ್ಬಿಂಗಲ್ಲಿ ಒಂಚೂರು ಕರೆಕ್ಷನ್ಸ್ ಇತ್ತು, ಅವಾಗ ಹೋದೆ, ಅವಾಗ ಮಾಡಬೇಕು ಅಂತ ಆ ಬೇಸ್ ಬರ್ತಾನೆ ಇರಲಿಲ್ಲ ನನಗೆ. ನಾವು ಒಂದು ಸ್ಟ್ರೆಚ್ಚಲ್ಲಿ ಏನೋ ಒಂದು ಮಾಡಿದ್ವಿ, ಸೆಕೆಂಡ್ ಟೈಮ್ ಬರ್ತಾನೆ ಇಲ್ಲ, ಪರವಾಗಿಲ್ಲ ಬಿಡಿ ಮೇಡಮ್. ಅವಾಗ ಗೊತ್ತಾಯ್ತು, ಇದರಲ್ಲಿ ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದೇ ಇಲ್ಲ. ಬಟ್ ಐ ಲವ್ ದಟ್ ವರ್ಕ್, ದಟ್ ಪರ್ಫೆಕ್ಷನ್ ಅನ್ನೋದು ಏನಿದೆ ಅಲ್ಲ ಸರ್ ಅಲ್ಲ, ಅದು ನನಗೆ ತುಂಬ ಇಷ್ಟ. ಪ್ರತಿಯೊಂದು ಕ್ಯಾರೆಕ್ಟರ್ಸಲ್ಲೂ ಅವ್ರು ಹೇಗೆ ನಿಲ್ಲಬೇಕು, ಅವ್ರು ಹೇಗೆ ಮಾತಾಡಬೇಕು, ಅವ್ರನ್ನ ಹೇಗೆ ತೋರಿಸ್ಬೇಕು. ಒಂದೊಂದು ಸಲ ಏನಾಗುತ್ತೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಕಣ್ಣಲ್ಲಿ, ನೀವು ಭಾವಗಳಲ್ಲಿ ಅವ್ರನ್ನ ಹೇಗೆ ತೋರಿಸ್ತಾರೆ ಅನ್ನೋ ರೀತಿಯಲ್ಲೇ ಜನಗಳಿಗೆ ಅದು ಆ ಕ್ಯಾರೆಕ್ಟರ್ ಹತ್ರ ಆಗೋಗಿ ಶುರು ಆಗ್ಬಿಡುತ್ತೆ. ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದೇ ಗೊತ್ತಾಗ್ಬಿಡುತ್ತೆ. ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ ತೂಗ್ದೀಪ್ ಸರ್. ದಟ್ ಈಸ್ ಅಮೇಝಿಂಗ್ ಕ್ವಾಲಿಟಿ. ನಾವು ಒಂದು ಸೀನ್ ಶೂಟ್ ಮಾಡ್ತಾ ಇದ್ವಿ, ಅಂದರೆ ಇವರು ಒಂದು ವಿಚಾರ ಇವ್ರಿಗೆ ಇಷ್ಟ ಇಲ್ದಿರೋ ವಿಚಾರ ಅಲ್ಲಿ ನಡೆದಾಗ ಅಲ್ಲಿ ಇಲ್ಲದೆ ಅವರಲ್ಲಿಂದ ಎಕ್ಸಿಟ್ ಆಗೋ ಥರ ಇತ್ತು. ಅಲ್ಲಿ ಶಾರ್ಟ್ಸ್ ಹೆಂಗೆ ಇಟ್ಟಿದ್ವಿ ಅಂದರೆ, ಛಾಯಾ ಮೇಡಮ್ ಹಿಂಗೆ ನಡ್ಕೊಂಡು ಹೋಗ್ತಿರ್ತಾರೆ, ವಿರಾಟ್ ಹಿಂಗೆ ಹೋಗ್ತಾ ಇರ್ತಾರೆ. ಅಂದರೆ ಇವ್ರ ಸಜೆಷನ್ಲಿ ಛಾಯಾ ಮೇಡಮ್ ನಡ್ಕೊಂಡು ಹೋಗೋದು. ನಮಗೆ ಅಲ್ಲಿ ಟ್ರಾಲಿ ತಳ್ಬೇಕಾರೆ ಪಾಪ ನಮ್ಮ ಟೆಕ್ನಿಷಿಯನ್ ಒದ್ದಾಡ್ತಾ ಇದ್ರು. ಆದರೆ ಟೇಕ್ ಆಫು ಕರೆಕ್ಟ್ ಟೈಮ್ಗೆ ಆಗಬೇಕು, ಅಂದರೆ ಅರ್ಲಿನೂ ಆಗಬಾರ್ದು, ಡಿಲೇನೂ ಆಗಬಾರ್ದು, ಪರ್ಫೆಕ್ಟ್ ಟೈಮ್ಗೆಲ್ಲ ಅದು ಹೋಗಬೇಕು. ಸೊ ಒದ್ದಾಡ್ತಾ ಇದ್ರು, ಆಗಿಲ್ಲ, ತುಂಬ ಟೇಕ್ಸ್ ಆಗ್ತಿತ್ತು. ಮ್ಯಾಮು ಪಾಪ ಟೆಕ್ನಿಷಿಯನ್ ತೊಂದರೆ ಆಗುತ್ತೆ, ನಾವು
ಅಡ್ಜಸ್ಟ್ ಮಾಡ್ಕೊಂಡು ನಂಬರ್ ಅವ್ರು ಒಂಚೂರು ಸ್ಲೋ ಮಾಡೋರು, ಇಲ್ಲ ಮ್ಯಾಮ್ ನಿಮ್ದು ಹೆಂಗಿದೆ ಆ ಕ್ಯಾರೆಕ್ಟ್ರಲ್ಲಿ ಹೆಂಗೆ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅದೇ ಸ್ಪೀಡಲ್ಲಿ ನಡ್ರಿ, ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನೇ ಟ್ರಾಲಿ ತಳ್ಳಿದೆ ಅಂದರೆ ಆ ಟೈಮಿಂಗ್ಗೆ. ಸೊ ಅಂದರೆ ಏನು ಅಂದರೆ ನಮಗೆ ಟೆಕ್ನಿಷಿಯನ್ಸ್ಗೆ ಹೆಲ್ಪ್ ಆಗಲಿ ಅಂತ ಎಲ್ಲೂ ಆ್ಯಕ್ಟರ್ಸು ಕಾಂಪ್ರಮೈಸ್ ಆಗೋದು ನನಗೆ ಬೇಕಾಗಿಲ್ಲ. ನಾವು ಎಫರ್ಟ್ ಜಾಸ್ತಿ ಹಾಕೋಣ, ಅವರು ಏನು ಪೋರ್ಟ್ರೇ ಮಾಡ್ತೀವಿ ಅದನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋದಷ್ಟೇ ಒಂದು ಇಂಟೆನ್ಷನಲ್ ಮಾಡ್ತಿರ್ತೀವಿ ಅಷ್ಟೇ. ನೋಡಿ ಮ್ಯಾಮ್ ಅವ್ರು ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ನೀವು ನೋಡಿದ್ರೆ ನನಗೆ ಏನು ಇಲ್ಲ ಈಗ ನೋಡಿ, ಈಗ ಮನೇಲಿ ಏನೋ ಒಂದು ಅಡುಗೆ ಮಾಡಿರ್ತಾರೆ, ಉಪ್ಪು ಸರಿಗಿಲ್ಲ ಅಂದಾಗ ರುಚಿ ನೋಡಿದಾಗ ಅದು ಉಪ್ಪು ಸರಿಗಿಲ್ವೋ, ಇಲ್ಲ ಖಾರ ಕಮ್ಮಿ ಇತ್ತು, ಹುಳಿ ಜಾಸ್ತಿ ಇತ್ತು ಇದ್ದಾಗ, ಇಲ್ಲ ಇಲ್ಲೊಂಚೂರು ಉಪ್ಪು ಬೇಕಿತ್ತು, ಹುಳಿ ಕಮ್ಮಿ ಆಗಬೇಕಿತ್ತು ಅಂತ ಹೇಳ್ಬೋದು, ಏನೋ ಸರಿಗಿಲ್ದಿದ್ದಾಗ. ಎಲ್ಲ ಪರ್ಫೆಕ್ಟ್ ಆಗಿದೆ, ಬಾಯ ಮುಚ್ಕೊಂಡು ಊಟ ಮಾಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಎದ್ದೋಗ್ತೀವಿ. ಸೊ ಇವರು ಪರ್ಫೆಕ್ಟ್ ಆಗಿ ಮಾಡಿದಾಗ ಕರೆಕ್ಷನ್ಸ್ ಹೇಳೋ ರಿಕ್ವೈರ್ಮೆಂಟ್ ಎಲ್ಲಿದೆ? ಅದೇ ಹೆಣ್ಮಕ್ಳ ಬುದ್ಧಿ ಅನ್ನೋದು. ಇವ್ರು ಯಾಕೆ ಇನ್ನೂ ಏನು ಹೇಳಿಲ್ಲ ಎಲ್ರಿಗೂ ಇರುತ್ತಲ್ವಾ, ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ ಇವ್ರು ಏನು ಹೇಳ್ತಾನೆ ಇಲ್ವಲ್ಲ ಅನ್ನೋದು. ಅಂದರೆ ಅಪ್ರಿಸಿಯೇಷನ್ ಹೆಂಗೆ ಅಂದರೆ, ನಾವು ಮಾನಿಟ್ರಲ್ಲಿ ಕೂತ್ಕೊಂಡು ಆ ಸೀನಲ್ಲಿ ಅಚ್ಯುತ್ ಸರ್ ಇದ್ರು, ಅವರು ಛಾಯಾ ಮೇಡಮ್ಮು ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ರು. ಅಚ್ಯುತ್ ಸರ್ ಫ್ಯಾಬ್ಯುಲಸ್ ಆ್ಯಕ್ಟರು, ಅಂದರೆ ಆ ರೇಂಜ್ಗೆ ಅದೇ ಎಫರ್ಟು ಮ್ಯಾಮ್ ಹಾಕಿದ್ರು, ಅದು ಪರ್ಫೆಕ್ಟಾಗಿತ್ತು. ನಾನು ಮಾನಿಟ್ರಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತಿದ್ದೆ, ಮರ್ತೋಗ್ತಿದೆ ಕಟ್ ಹೇಳಬೇಕು ನಾನು ಅನ್ನೋದು. ಅಂದರೆ ಆ ರೇಂಜ್ಗೆ ಆ ಪರ್ಫಾರ್ಮೆನ್ಸ್ ಬಂದಾಗ ಗೊತ್ತಾಗಲ್ಲ, ಎಲ್ಲ ಮಾತಾಡ್ಬಿಟ್ಟು ಮ್ಯಾಮ್ ಹಿಂಗೆಲ್ಲ ನೋಡಿ ಒಂದು ಸತಿ ಕ್ಯಾಮ್ರಾ ಕಡೆ ಹಿಂಗೆ ನೋಡು, ಅವಾಗ ನಾನು ಕಟ್ ಹೇಳ್ಬೇಕಲ್ವ ಅಂತ ಹಂಗೆ ಅನ್ಸೋದು. ಮುಗ್ದೋಯ್ತು, ಇನ್ನೇನು ಮಾಡಬೇಕು ಸರ್, ಇನ್ನೇನು ಎದುರು ನೋಡ್ತಿದ್ದೀರಾ ಸರ್ ಅಂತ ನಾವು, ಸರ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸರ್, ಮುಗ್ದೋಯ್ತು ಸರ್, ಇಷ್ಟೇ ಸರ್ ನೀವು ಹೇಳಿದ್ದು ಅಂತ. ಅಚ್ಯುತ್ ಸರ್ ಇಸ್ ಅ ವೆರಿ ಫೈನ್ ಆ್ಯಕ್ಟರ್, ತುಂಬಾ ಚೆನ್ನಾಗಿ, ಆ್ಯಂಡ್ ಹಿ ವರ್ಕ್ಸ್. ಅವರು ಹೇಳ್ಕೊಳ್ಳಲ್ಲ, ಬಟ್ ಮೈಂಡಲ್ಲೇ ಅವ್ರು ಹೀಲ್ ಕೀಪ್ ವರ್ಕಿಂಗ್ ಆನ್ ಏನು ಮಾಡಬೇಕು ಏನಿಲ್ಲ, ಮೂಡ್ ಹೆಂಗಿರ್ಬೇಕು ಅಂದ್ಬಿಟ್ಟು. ಅವ್ರ ಪಾತ್ರದಲ್ಲಿ ಒಂದು ಬ್ಯೂಟಿಫುಲ್ ಟ್ರಾನ್ಸಿಷನ್ ಇದೆ. there is a small change over in his character. ಅದನ್ನು ಬೇರೆ ಆ್ಯಕ್ಟರ್ಸ್ ಯಾರಾದರೂ ಇದ್ದಿದ್ರೆ ಅದನ್ನು ಡ್ರಾಸ್ಟಿಕಾಗಿ ತೋರಿಸೋರು. ಹಿ ಹ್ಯಾಸ್ ಡನ್ ಇಟ್ ಸೋ ಬ್ಯೂಟಿಫುಲಿ, ಸೋ ಸ್ಮೂತ್ಲಿ, ಅದು ಗೊತ್ತೇ ಆಗಲ್ಲ ಈ ಕ್ಯಾರೆಕ್ಟರ್ ಹಿಂಗಿತ್ತಲ್ಲ, ಹಿಂಗೆ ಯಾವಾಗ ಟರ್ನ್ ಆಯಿತು ಅನ್ನೋದು ಗೊತ್ತಾಗಲ್ಲ. ದಟ್ಸ್ ದ ಬ್ರಿಲಿಯನ್ಸ್ ಆಫ್ ಅನ್ ಆ್ಯಕ್ಟರ್, ಅದನ್ನು ಗೊತ್ತಿಲ್ಲದೆ ಆ ಟ್ರಾನ್ಸ್ಫಾರ್ಮೇಷನ್ ತೋರಿಸೋದು. ಸೊ ಆ ಥರ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಯು ಹ್ಯಾವ್ ಟು ಲೆವೆಲ್ ಅಪ್ ಯೋರ್ ಗೇಮ್. ಸೊ ಐ ಯೂಸ್ ಟು ಟ್ರೈ ವರ್ಕ್ ಹಾರ್ಡ್, ರಿಯಲಿ ಹಾರ್ಡ್ ಟು ಲೈಕ್ ಮ್ಯಾಚಪ್ ಟು ಹಿಸ್ ಮ್ಯಾಚಪ್ ಅಲ್ಲ, ಟ್ರೈ ಟು ರೀಚ್ ದಟ್ ಲೆವೆಲ್. ಆ್ಯಂಡ್ ಅಚ್ಯುತ್ ಸರ್ದು ಒಂದು ಸೀನಲ್ಲಿ ಛಾಯಾ ಮೇಡಮ್ ಇರಲ್ಲ ಆ ಸೀನಲ್ಲಿ, ಬಟ್ ಛಾಯಾ ಮೇಡಮ್ ಬಗ್ಗೆ ಮಾತಾಡೋದಿದೆ ಆ ಸೀನಲ್ಲಿ. ಶಾರ್ಟೆಲ್ಲ ಇಟ್ಟಿದ್ವಿ, ಒಂದು ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಗೋಪಾಲ್ ದೇಶಪಾಂಡೆ ಸರ್ ಕಾಂಬಿನೇಷನ್, ಅವರು ಮತ್ತು ರವಿ ಭಟ್ ಸರ್ ಇರ್ತಾರೆ. ಸೊ ಅವ್ರ ಜೊತೇಲಿ ಮಾತಾಡಿ ತಿರ್ಗಾ ತಾಯಿ ಬಗ್ಗೆ, ಐ ಮೀನ್ ಹೆಂಡತಿ ಬಗ್ಗೆ ಮಾತಾಡೋ ಲೀಡ್ ಹೋಗಬೇಕು. ಅವ್ರಿಗೆ ಯಾವ ರೇಂಜು ಅಂದರೆ ಸರ್ ಇದು ಇಲ್ಲಿ ಹೇಳಿದ್ಮೇಲೆ ತಿರ್ಗಾ ಅದಕ್ಕೆ ಶಿಫ್ಟ್ ಆಗೋದು ಹೆಂಗೆ ಅಂತ ಅವ್ರಿಗೆ ತುಂಬ ಕನ್ಫ್ಯೂಷನ್ ಶುರು ಆಗುತ್ತೆ. ನಾನು ಏನಪ್ಪ ಇಂಥ ದೊಡ್ಡ ಆ್ಯಕ್ಟ್ರು ಯಾಕೆ ಇಷ್ಟು ಕನ್ಫ್ಯೂಷನ್ ಅಂದರೆ, ಅವರು ಈ ಕ್ಯಾರೆಕ್ಟ್ರನ್ನ ಪಾಸ್ ಕೊಟ್ಟು ಅದಕ್ಕೆ ಲೀಡು ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ತುಂಬ ಅಂದರೆ ತುಂಬ ವರ್ಕ್ ಮಾಡ್ತಾರೆ. ಒಂದು ಡೈಲಾಗ್ ಸುಮ್ಮನೆ ಡೈಲಾಗ್ ಕೊಟ್ಟರು ಹೇಳ್ಬಿಡೋಣ ಇಲ್ಲ, ಅದನ್ನು ಹೆಂಗೆ ಅದನ್ನ ಯಾವ ಮಾಡ್ಯುಲೇಷನ್ ಹೇಳಬೇಕು, ಹೆಂಗೆ ಆ ಡೈಲಾಗ್ನ ಶಿಫ್ಟ್ ಮಾಡಬೇಕು. ಯಾಕಂದರೆ ಈಗ ಫ್ರೆಂಡ್ ಹತ್ರ ಮಾತಾಡ್ತಿದ್ದಕ್ಕೆ ಸಡನ್ನಾಗಿ ಹೆಂಡತಿ ಬಗ್ಗೆ ಮಾತಾಡಬೇಕು, ಆ ಚೇಂಜ್ ಓವರ್ನು ಗೊತ್ತಾಗೋ ಥರನೂ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದಕ್ಕೆ ಎಫರ್ಟ್ ಹಾಕ್ತಾರೆ. ಆ ರೀತಿಲಿ ಅವರು ವಾಪ ಅವ್ರ ಜೊತೆಲೆಲ್ಲ ವರ್ಕ್ ಮಾಡಿ ತುಂಬ ವಿಚಾರ ಕಲ್ತ್ಬಿಡೆ. ಓ ಆ್ಯಕ್ಟ್ರ್ ಅಂದರೆ ಈ ಥರ ಎಲ್ಲ ಇದೆ ಅಂದರೆ ನಮಗೂ ಒಂದೊಂದು ಸತಿ ಏನಂದರೆ, ಈಗ ನಾನು ಒಂದೆರಡು ಸಿನಿಮಾಲಿ ಆ್ಯಕ್ಟ್ ಮಾಡಿದೆ, ಡಬ್ಬಾ ಥರ ಆ್ಯಕ್ಟ್ ಮಾಡಿದೆ. ಸೊ ಅಲ್ಲಿ ಏನೇನು ಮಿಸ್ ಮಾಡಿದ್ದೆ, ನಾನು ಏನೇನು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಂದಾಗ ಇವ್ರುಗಳು ನೋಡಿದಾಗ ಕಲ್ತ್ಕೊಂಡಂಗೆ ಆಗುತ್ತೆ. ಅದು ಓ ಇದು ಹಿಂಗಿರ್ಬೇಕು ಅಂದರೆ ನಾವು ಬರೀ ವಿಜುವಲೈಸ್ ಮಾಡೋದು, ಓ ಈ ಥರ ಹಿಂಗೆ ಕ್ಯಾರೆಕ್ಟರ್ ಹಿಂಗೆ ಅಂತ. ಬಟ್ ಅದನ್ನು ಹೆಂಗೆ ಪೋರ್ಟ್ರೇ ಮಾಡಿ ಡೈರೆಕ್ಟ್ರನ್ನ ಹೆಂಗೆ ಸ್ಯಾಟಿಸ್ಫೈ ಮಾಡೋದು ಅನ್ನೋದು ಇವ್ರುಗಳ ಹತ್ರ ಕಲಿಬೇಕು. ಸರ್ ನೀವು ಆ್ಯಕ್ಟ್ ಮಾಡಿರೋದ್ರಿಂದ ಕೇಳ್ತಿರೋದು, ಆ್ಯಕ್ಟಿಂಗ್ ಮಾಡೋದು ಕಷ್ಟನಾ ಡೈರೆಕ್ಷನ್ ಮಾಡೋದು ಕಷ್ಟ? ಆ್ಯಕ್ಟಿಂಗ್ ಮಾಡೋದು ಕಷ್ಟ, ಡೈರೆಕ್ಷನ್ ಈಸಿ. ಹಾಗಾಗಿ ಡೈರೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲ ಡೈರೆಕ್ಷನ್ ಮಾಡೋದು ಕಷ್ಟ, ಆ್ಯಕ್ಟಿಂಗ್ ಮಾಡೋದು ಈಸಿ. ಅಲ್ಲ ನೀವಿಬ್ರು ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ್ದು ಕಷ್ಟ ಅಂತ. ಇಲ್ಲ ನನಗೆ ಆ್ಯಕ್ಟಿಂಗ್ ಕಷ್ಟ, ಅಂದರೆ ಡೈರೆಕ್ಷನ್ ಕಲಿತಾ ಇದ್ದೀನಿ, ಗೊತ್ತು ಏನು ಬೇಕು ಅನ್ನೋದು. ಆ್ಯಕ್ಟ್ರಲ್ಲಿ ಅವ್ರಿಗೇನು ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದನ್ನು ಇಂಥ ಫೈನ್ ಆ್ಯಕ್ಟರ್ಸ್ಗಳ ಇಲ್ಲಿ ಮಾತ್ರ ಎಬಿಲಿಟಿ ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ಳೋ. ಅಂದರೆ ಈಗ ನಮ್ಮ ತಂದೆನೂ ಒಬ್ಬ ಆ್ಯಕ್ಟರು, ಅಣ್ಣನೂ ಒಬ್ಬ ಆ್ಯಕ್ಟ್ರು. ಸೊ ಅವ್ರುಗಳು ಹೆಂಗೆ ಜನ ಮೆಚ್ಚಿಬಿಡ್ತಾರೆ ಅನ್ನೋದು, ಮೆಚ್ಚೋದು ಆ್ಯಕ್ಟಿಂಗಲ್ಲಿ ತುಂಬ ಕಷ್ಟ ಇದೆ. ಅಂದರೆ ಕ್ಯಾಮ್ರಾ ಹಿಂದೆ ಇರೋ ಒಬ್ಬ ಡೈರೆಕ್ಟ್ರನ್ನಾಗಲಿ, ಇಲ್ಲ ಕ್ಯಾಮ್ರಾ ಹಿಂದೆ ಇರೋ ಒಬ್ಬ ಕ್ಯಾಮ್ರಾಮನ್ಗಾಗಲಿ, ಇಲ್ಲ ಅಲ್ಲೆಲ್ಲ ತುಂಬ ಜನ ಟೆಕ್ನಿಷಿಯನ್ಸ್ ಇರ್ತೀವಿ, ಲೈಟ್ ಮ್ಯಾನ್ಗಳಿರ್ತೀವಿ, ಪ್ರೊಡಕ್ಷನ್ ಅವ್ರು ಇರ್ತಾರೆ, ಸೆಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಎಲ್ಲರೂ ಕ್ಯಾಮ್ರಾ ಹಿಂದ್ಗಡೆ ಸೈಡಲ್ಲೆಲ್ಲ ನಿಂತಿರ್ತಾರೆ. ಸೊ ಎಲ್ಲರೂ ಅವ್ರ ಕೆಲಸ ಮುಗಿದ್ಮೇಲೆ ಮಾನಿಟ್ರ್ ನೋಡ್ತಿರ್ತಾರೆ, ಆ್ಯಕ್ಟ್ರನ್ನೇ ನೋಡ್ತಿರ್ತಾರೆ. ಅಷ್ಟು ಜನನ್ನ ಆ್ಯಸ್ ಎ ಆ್ಯಕ್ಟರ್ ಮಾತಾಡ್ತಾ ಇದ್ದೀನಿ ನಾನು. ಅವರೆಲ್ಲರೂ ಸ್ಯಾಟಿಸ್ಫೈ ಮಾಡೋದು ತುಂಬ ಕಷ್ಟ ಇದೆ. ಒಬ್ಬ ಡೈರೆಕ್ಟ್ರನ್ನ ಮಾತ್ರ ಅಲ್ಲ, ಟೋಟಲಿ ಅವ್ರು ಅಲ್ಲಿರೋರ್ನು ಸ್ಯಾಟಿಸ್ಫೈ ಮಾಡಬೇಕು. ಯಾಕಂದರೆ ಅಲ್ಲಿರೋರು ಒಬ್ಬನು ಹಿಂಗೆ ಅಂತಾನೆ, ಅವ್ನು ಅಂದ್ಕೊಂಡಂಗೆ ಬಂದಿಲ್ಲ ಅಂದಾಗಲೂ ಆಗ ಅದನ್ನು ಬಂದಾಗ ನನಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಥರ ತುಂಬ ನೋಡ್ತಾ ಇದೆ, ಆ ಥರ ರಿಯಾಕ್ಷನ್ಸು. ಬಟ್ ಇವ್ರುಗಳು ಮಾಡ್ಬೇಕಾದ್ರೆ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಹಿಂಗೆ ನೋಡೋರು,
ಸೊ ಅದು ಅಂದರೆ ಒಬ್ಬ ವ್ಯಕ್ತಿದು ಗಮನನ ಆ್ಯಕ್ಟಿಂಗಲ್ಲಿ ಸೆಳೆಯೋದಿದೆ ಗೊತ್ತಾ, ತುಂಬ ಟಫ್ ಜಾಬ್ ಅದು. ಡೈರೆಕ್ಷನ್ ಈಸಿ. ದಟ್ ಈಸ್ ಅವ್ರ ದೊಡ್ಡ ಗುಣ ನಿಜವಾಗ್ಲೂ ಹೇಳ್ತಿರೋದು. ಇಟ್ ಈಸ್ ಸಮಥಿಂಗ್ ದಟ್ ಹೀ ಈಸ್ ಫೀಲಿಂಗ್ ಬಿಕಾಸ್ ದಟ್ಸ್ ಹಿಸ್ ಫೋರ್ಟೆ. ಬಟ್ ನೀವು ಆ್ಯಸ್ ಅ ಡೈರೆಕ್ಟರ್ ನೋಡಿ, ಹಿ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಎಷ್ಟೊಂದು ವಿಚಾರಗಳನ್ನು ಅವ್ರು ಮ್ಯಾನೇಜ್ ಮಾಡಬೇಕು, ಎಷ್ಟೊಂದು ಜನಗಳ ಟೀಮ್ನ ಮ್ಯಾನೇಜ್ ಮಾಡಬೇಕು. ಅದು ಅಲ್ಲದೆ ಅವ್ರು ನಂಬಿಟ್ಟು ಯಾರೋ ಒಬ್ಬರು ಬಂಡವಾಳ ಹಾಕಿದಾರಲ್ಲ ಅವ್ರಿಗೂ ಮೋಸ ಮಾಡಬಾರ್ದು. ಇಟ್ ಇಸ್ ಸೋ ಮಚ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಡೈರೆಕ್ಟರ್. ಆರ್ಟಿಸ್ಟು ಓಕೆ, ಅವ್ರು ಯಾವುದೋ ಒಂದು ಪಾತ್ರ, ನೀವು ಬರ್ತಿರೋ ಪಾತ್ರನ ಅವ್ರು ನಿಭಾಯಿಸ್ತಿದ್ದಾರೆ, ನೀವು ಅವ್ರನ್ನ ಹೇಳಿ ಆ ಕೆಲಸ ತೆಗೆಸ್ಬೋದು. ದಟ್ಸ್ ಆಲ್ ಅನ್ ಆ್ಯಕ್ಟರ್ ಓನ್ಲಿ ಅ ಫೇಸ್. ಹಿಂದ್ಗಡೆ ಇರೋ ಇಮೋಷನ್ಸು ಎಲ್ಲನೂ ಪ್ರತಿಯೊಂದು ರೈಟರಿಂದ ಡೈರೆಕ್ಟರಿಂದಾನೇ ಬರೋದು. ಆ್ಯಕ್ಟರ್ ಬರೀ ಒಂದು ಫೇಸ್ ಮಾತ್ರ, ಅದನ್ನು ಆ ಭಾವನ, ಆ ಕೋಪನೋ ಅಥವಾ ಇನ್ನೇನೋ ಅದೊಂದು ಮೈಂಡ್ ಸೆಟ್ಟು, ನಾನು ಈ ಪಾತ್ರದಲ್ಲಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದೆ, ಆ ಒಂದು ಥಾಟ್ ಪ್ರಾಸೆಸ್ ಇದ್ದರೆ ಯು ಕ್ಯಾನ್ ಬಿ ಅ ಜೆನ್ಯೂನ್ ಆ್ಯಕ್ಟರ್ ಅಷ್ಟೇ. ಬಟ್ ಆ್ಯಸ್ ಎ ಡಿರೆಕ್ಟರ್ ಎಷ್ಟೊಂದೊಂದು ಆಲ್ ದ ಟೀಮ್ಸ್, ಬೇರೆ ಬೇರೆ ಜನಗಳಿರ್ತಾರೆ, ಬೇರೆ ಬೇರೆ ಮೆಂಟಾಲಿಟೀಸ್ ಇರುತ್ತೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಇಡೀ ಟೀಮ್ನ ತಂದು ಒಂದು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಆ ಶಾಟ್ನ ತೆಗೆದು ತೃಪ್ತಿ ಮಾಡಿಸ್ಕೊಳ್ಳೋದು, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾಬ್. ಆ್ಯಂಡ್ ಐ ಫೀಲ್ ಆ್ಯಸ್ ಅ ಡೈರೆಕ್ಟರ್ ಹಿ ಡಸ್ ಇಟ್ ಫ್ಲಾಲೆಸ್ಲಿ. ಸರ್ ಹೆಂಗೆ ಗೊತ್ತಾ, ಸರ್ ಒಂದು ಡಕ್ ಥರ, ನೀವು ಡಕ್ ನೋಡಿದ್ದೀರ, ಒಂದು ನೀರು ಮೇಲೆ ಹೋಗ್ತಿರುತ್ತಲ್ಲ, ಮೇಲಿಂದ ನೋಡ್ತಿರ್ಬೇಕಾದ್ರೆ ಸ್ಮೂತಾಗಿ ಹಿಂಗೆ ಹೋಗುತ್ತೆ, ಸ್ಮೂತಾಗಿ ಹಿಂಗೆ ಟ್ರಾವೆಲ್ ಆಗುತ್ತೆ. ಆದರೆ ಕೆಳಗೆ ಪಟ 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 ಅಂತ ಇರುತ್ತೆ. ದಟ್ಸ್ ಸೇಮ್. ಒಳಗೊಳಗೆ ತುಂಬಾ ನಡೀತಿರುತ್ತೆ. ನೆಕ್ಸ್ಟ್ ಏನೋ ಇದೇನೋ, ಅದು ಸರಿ ಹೋಗ್ತಿಲ್ಲ, ಇದು ಸರಿ ಹೋಗ್ತಿಲ್ಲ, ಏನೇ ನೀವು ಎಷ್ಟೇ ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ, ಸಮಥಿಂಗ್ ಆರ್ ದಿ ಅದರ್ ಗೋಸ್ ರಾಂಗ್ ವೆನ್ ಯು ಕಮ್ ಟು ದ ಸೆಟ್. ಅದನ್ನ ಯಾವುದೂ ತೋರಿಸ್ಕೊಳ್ದೆ, ಆ ಟೀಮಿಗೆ ತೋರಿಸ್ಕೊಳ್ದೆ, ಆ್ಯಕ್ಟರ್ಗೆ ತೋರಿಸ್ಕೊಳ್ದೆ, ಎಲ್ಲರ ಹತ್ರನೂ ಕೆಲಸ ಮಾಡಿಸ್ಕೊಂಡು, ಏನಾದರೂ ಯಾರಿಗಾದ್ರೂ ಬೈಯೋದಿದ್ರೆ ಅದು ಅಲ್ಲಿ ಸೈಡಲ್ಲೆಲ್ಲೋ ಬೈದ್ಬಿಟ್ಟು ಬಂದು ಹಿ ಡಸ್ ದಟ್ ಸೋ ಬ್ಯೂಟಿಫುಲಿ. ಯಾರಿಗೂ ಸ್ಟ್ರೆಸ್ ಅನಿಸಿಲ್ಲ. ನಾನು ನೋಡಿದ ಪ್ರಕಾರ ನೋಬಡಿ ವಾಸ್ ಸ್ಟ್ರೆಸ್ಡ್ ಔಟ್. ಎಲ್ಲರೂ ಅವ್ರವ್ರ ಕೆಲಸನ ಎಂಜಾಯ್ ಮಾಡ್ತಿದ್ರು. ಸೊ ಪ್ರತಿಯೊಂದು ಟೀಮು, ಪ್ರತಿಯೊಬ್ಬರು ಟೆಕ್ನಿಷಿಯನು ಎಂಜಾಯ್ ಮಾಡಿ ಕೆಲಸ ಮಾಡಿದರೆ ಆ ಪ್ರಾಜೆಕ್ಟ್ ಚೆನ್ನಾಗಿ ಬರುತ್ತೆ. ದರ್ ಆರ್ ಗುಡ್ ವೈಬ್ಸ್. ಅದನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ಆ್ಯಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅದನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ದಟ್ ಈಸ್ ಅ ರಿಯಲಿ ಗುಡ್ ಕ್ವಾಲಿಟಿ ಇನ್ ಹಿಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸರ್, ರಾಯಲ್ ಸಿನಿಮಾದ ಹೀರೋ ವಿರಾಟ್ ಅವ್ರ ಬಗ್ಗೆ ಆಗಲಿ ಮತ್ತು ಹೀರೋಯಿನ್ ಸಂಜನಾ ಅವ್ರ ಬಗ್ಗೆ ಏನು ಹೇಳ್ತೀವಿ? ವಿರಾಟ್ ಹೊಸಬ ಇರ್ಬೋದು, ಬಟ್ ಸೂಪರ್ಬ್ ಆ್ಯಕ್ಟರ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರು ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜು. ಫೈಟ್ ಸೂಪರಾಗಿ ಮಾಡ್ತಾರೆ, ಡ್ಯಾನ್ಸ್ ಸಕ್ಕದಾಗಿ ಮಾಡ್ತಾರೆ, ಆ್ಯಕ್ಟಿಂಗ್ ಸೂಪರಾಗಿ ಮಾಡ್ತಾರೆ, ನೋಡೋಕ್ಕೂ ಅದ್ಭುತವಾಗಿದ್ದಾರೆ. ಅಂದರೆ ಹುಡುಗರಿಗೆ ಇಷ್ಟ ಆಗ್ತಾರೆ, ಏನು ಗುರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಆ ಥರ ಇರೋದು. ಅಂದರೆ ಪರ್ಫೆಕ್ಟ್ ಪರ್ಸನ್ ಆ್ಯಕ್ಟ್ರ್ ಆಗೋಕ್ಕೆ. ಅದು ಕಂಪ್ಲೀಟ್ ದೇವ್ರದ್ದು ಕರೆಕ್ಟ್ ಆಶೀರ್ವಾದ ಇದೆ. ಹಿಂಗೆ ಕಾಣಬೇಕು, ನೀನು ಹಿಂಗೆ ಇರಬೇಕು, ಎಲ್ಲನೂ ಏನೇನು ಒಬ್ಬ ಆ್ಯಕ್ಟ್ರಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ತುಂಬ ಕಡೆ ಎವ್ರಿ ಒನ್ ಈಸ್ ನಾಟ್ ಪರ್ಫೆಕ್ಟ್, ಬಟ್ ವಿರಾಟು ಅಪಿಯರೆನ್ಸಲ್ಲಿ, ಪರ್ಫಾರ್ಮೆನ್ಸ್ ವೈಸಲ್ಲಿ ಆ್ಯಂಡ್ ಎಲ್ಲದರಲ್ಲೂ ಸಖತ್ತಾಗಿದೆ. ಆ್ಯಂಡ್ ಡ್ಯಾನ್ಸ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಸಖತ್ತಾಗಿ ಮಾಡ್ತಾರೆ ಡ್ಯಾನ್ಸು. ಆ್ಯಂಡ್ ಈವನ್ ಫೈಟ್ಸು ಅಷ್ಟೇ, ಆ್ಯಂಡ್ ಎಮೋಷನ್ ಡ್ರಾಮಾನೂ ಅಷ್ಟೇ. ನಾವು ಒಂದು ಸೀನ್ ಬರ್ಕೊಂಡಿದ್ವಿ ಕ್ಲೈಮ್ಯಾಕ್ಸಲ್ಲಿ, ಅಂದರೆ ತುಂಬ ಎಮೋಷ್ನಲ್ ಆಗಿರೋದು. ತುಂಬ ಸೀನ್ಗಳಿದೆ ಎಮೋಷ್ನಲ್ ವಿರಾಟ್ದು, ಮ್ಯಾಮ್ದಿದೆ. ಅದರಲ್ಲಿ ಅದೊಂದು ಸೀನಲ್ಲಂತೂ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ನಾನು ಎಲ್ಲ ಸಿನಿಮಾ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಡೇ ಶೂಟ್ ಮಾಡಿದ್ದು. ಇನ್ನೊಂದೆರಡು ಸೀನ್ ಈ ಥರದ್ದು ಬರಿಬೇಕಿತ್ತಲ್ಲ ಅವ್ನ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ ಅಂತ. ಸೊ ಹಂಗೆ ಅನಿಸ್ತು. ಅಂದರೆ ಹಂಗೆ ಅನಿಸ್ಬೇಕು, ಅಯ್ಯೋ ಯಾಕೆ ಗುರು ಈ ಸೀನ್ ಬರೆದ್ಬಿಟ್ಟೆ, ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ಆ್ಯಕ್ಟರು, ಈ ಸೀನ್ ಬದಲು ಸ್ವಲ್ಪ ಕಾಂಪ್ರಮೈಸ್ ಆಗಿ ನಾವು ಬರಿಬೋದಿತ್ತಲ್ಲ ಅಂತ ಅನ್ಸುತ್ತೆ ಯೂಶ್ವಲಿ ನಾವು ಮಾಡಬೇಕಾದ್ರೆ. ಅಂದರೆ ಜನಗಳಿಗೆ ಅದರಲ್ಲಿ ಫ್ಲಾಸ್ ಕಾಣಿಸ್ಬಾರ್ದು ಅಂತಲೇ ನಾವು ಶೂಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಅದೊಂದು ಅಯ್ಯೋ ಈ ಥರದ್ದು ಇನ್ನೊಂದು ಸೀನ್ ಬೇಕಿತ್ತಲ್ವಾ, ಅರ್ಲಿ ಸ್ಟೇಜ್ ಆಫ್ ಸ್ಟೋರಿ ಟೆಲ್ಲಿಂಗಲ್ಲಿ ಅದು ಇದ್ದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಅನಿಸ್ತು. ಅಂದರೆ ಒಂದು ಸ್ವಲ್ಪ ಇನ್ನೊಂಚೂರು ಅದನ್ನು ಇನ್ನೊಂಚೂರು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಆ ಆ್ಯಂಗಲ್ ಆಫ್ ವಿರಾಟ್ನ ಅಂತ. ಸೊ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಸಂಜನಾ ಅಂತೂ ಏನೋ ಗೊತ್ತಿಲ್ಲ, ನಾನು ತುಂಬ ಜನ ಆ್ಯಕ್ಟ್ರೆಸ್ಗಳ ಜೊತೆಲಿ ವರ್ಕ್ ಮಾಡಿದ್ದೀನಿ. ನನ್ನ ಜೊತೆಲಿ ರಮ್ಯಾ ಮೇಡಮ್ ಜೊತೆಲಿ ಮಾಡಿದ್ದೀನಿ, ದೀಪಾ ಸನ್ನಿಧಿ ಜೊತೆಲಿ ವರ್ಕ್ ಮಾಡಿದ್ದೀನಿ, ಶರ್ಮಿಳಾ ಮಾಂಡ್ರೆ ಜೊತೆಲಿ ವರ್ಕ್ ಮಾಡಿದ್ದೀನಿ, ವರ್ಷಾ ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀನಿ, ಆ್ಯಂಡ್ ಹರಿಪ್ರಿಯಾ ಜೊತೆಲಿ ವರ್ಕ್ ಮಾಡಿದ್ದೀನಿ. ಎಲ್ಲರೂ ಸೂಪರ್ಬ್ ಆ್ಯಕ್ಟರ್ಸು. ಬಟ್ ಇವರಲ್ಲಿ ಒಂದು ಯೂನಿಕ್ ಸ್ಟೈಲ್ ಇದೆ. ಅಂದರೆ ತುಂಬ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಆ್ಯಂಡ್ ಆ ಸೀನ್ನ ತುಂಬ ಬೇರೆ ರೀತಿಲಿ ಪ್ರೊಜೆಕ್ಟ್ ಮಾಡ್ತಾರೆ. ಆ ಕ್ಯಾರೆಕ್ಟ್ರದ್ದು ಅವ್ರ ವಾಯ್ಸಲ್ಲಾಗಲಿ ಅವೆಲ್ಲನೂ ಒಂಥರ ಯೂನಿಕ್ನೆಸ್ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾಲಿ. ಸಲಗಾಲ್ ನೋಡಿರೋ ಸಂಜನಾಗೂ ರಾಯಲ್ ನೋಡೋ ಸಂಜನಾಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಅವರು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರು, ಅದಕ್ಕೆ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಎಕ್ಸ್ಪ್ರೆಷನ್ಸು ಅಷ್ಟೇ. ಮೋಸ್ಟ್ಲಿ ಕ್ಲಾಸಿಕಲ್ ಡ್ಯಾನ್ಸರನ್ನ ಬೇಸು ಅವ್ರಿಗೆ ಆ ಎಕ್ಸ್ಪ್ರೆಷನ್ಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವರು ಹೇಳ್ತಾರೆ ನಾನು ಎಲ್ಲೂ ಟ್ರೈನ್ ಆಗಿಲ್ಲ ಸರ್ ಆ್ಯಕ್ಟಿಂಗ್ಗೆ ಅಂತ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ.
ಹಿ ಈಸ್ ದ ನೆಕ್ಸ್ಟ್ ಸೂಪರ್ ಸ್ಟಾರ್. ನೋ ಟ್ರೂಲಿ ಅವರು ಫಸ್ಟೇ ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಆ್ಯಂಡ್ ಇರುತ್ತಲ್ವ ಫಸ್ಟ್ ಟೈಮ್ ನಾವು ಕ್ಯಾಮ್ರಾ ಫೇಸ್ ಮಾಡ್ತಿರ್ಬೇಕಾದ್ರೆ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಅರೌಂಡ್ ಇನ್ ಅ ಕಿಡ್ಸ್ ಮೈಂಡ್. ನಿದ್ದೆ ಬರ್ತಿರ್ಬೋದು, ಹಶ್ವಾಗಿರ್ಬಹುದು, ಆ್ಯಂಡ್ ಅದು ದ ವರ್ಕಿಂಗ್ ಅಟ್ಮಾಸ್ಫಿಯರ್. ಸೊ ಆಗ ಸರ್ರು ಅಯ್ಯೋಯ್ಯೋ ಅಷ್ಟೇ ಮುಗಿದೋಯ್ತು, ಸಿನಿಮಾನೇ ಮಾಡೋಕ್ಕಾಗಲ್ಲ ಆ ಥರ ಒಂದು ರೇಂಜ್. ಹಿ ಈಸ್ ವೆರಿ ಎಕ್ಸ್ಪ್ರೆಸಿವ್. ಅವ್ರಿಗೇನಾದರೂ ಇಷ್ಟ ಆದರೂ ಹಿ ಈಸ್ ವೆರಿ ಎಕ್ಸೈಟೆಡ್. ಇಷ್ಟ ಆಗ್ತಾ ಇದ್ರೆ ಹಿ ವಿಲ್ ಗೋ ಡೌನ್ ಸಡನ್ಲಿ ಲೈಕ್ ಅ ಬಲೂನ್. ಉಸ್ ಅಂತ ಏರ್ ಹೋಗ್ಬಿಟ್ರೆ ಹೆಂಗಿರುತ್ತೆ. ನಾವೆಲ್ಲರೂ ಹೇಳ್ತಿದ್ದೆ ಸರ್ ಪರವಾಗಿಲ್ಲ ಬಿಡಿ ಸರ್, ಇಟ್ಸ್ ಓಕೆ ಸರ್, ಇದಾಗುತ್ತೆ ಸರ್, ಪರವಾಗಿಲ್ಲ ಸರ್. ಹಿ ಇಸ್ ಲೈಕ್ ನೋ 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 ದಿಸ್ ಇಸ್ ಡನ್, ಪ್ಯಾಕಪ್ಪು. ವಿ ಡಿಡ್ಂಟ್ ಇವನ್ ಶೂಟ್ ದ ಸೀನ್, ಹಿ ವಾಸ್ ಸೋ ಅಪ್ಸೆಟ್. ಅದು ನಾನು ಅನ್ಕೊಂಡಿರೋ ಥರ ಬಂದಿಲ್ಲ ಅಂತ. ದಟ್ ಬಾಯ್ ವಾಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ನಾನು ಅನ್ಕೊಂಡಾಗ ಬರ್ತಿಲ್ವಲ್ಲ, ಹಿ ಹ್ಯಾಡ್ ಇಸ್ ಓನ್ ಎಕ್ಸ್ಪೆಕ್ಟೇಷನ್ಸ್ ಬಿಹೈಂಡ್ ದಟ್, ಅದೆಲ್ಲ ಆಗ್ತಿತ್ತು. ಆಮೇಲೆ ಪ್ಯಾಕಪ್ ಇಲ್ಲ ನಾನು ಕ್ಯಾರೆಕ್ಟರ್ ಚೇಂಜ್ ಮಾಡುತ್ತೆ ಹಾಗೆ ಹೀಗೆ ಏನೇನೋ. ನಾನು ಸರ್ ಯಾಕೆ ಸರ್ ಚೆನ್ನಾಗೇ ಮಾಡ್ತಿದ್ದಾನೆ ಸರ್, ನಿಮ್ದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇದೆ ಸರ್ ಅಂತೆಲ್ಲ ಮಾತಾಡ್ತಿದ್ವಿ. ವೆನ್ ವಿ ಕೇಮ್ ಫಾರ್ ದ ನೆಕ್ಸ್ಟ್ ಶೆಡ್ಯೂಲ್, ದಟ್ ಬಾಯ್ he was so confident. ಆ್ಯಂಡ್ ಕ್ಯಾಮ್ರಾ ಇದೆ, ನಾನು ಆ್ಯಕ್ಟ್ ಮಾಡ್ಬೇಕು ಅನ್ನೋದಿಲ್ಲ. ಹಿ ವಾಸ್ ಜಸ್ಟ್ ಫ್ಲೋಯಿಂಗ್. ಅದು ಬಂದೋದು ಹೋಗೋದು ಮಾತಾಡೋ ರೀತಿ, ಆ ಒಂದು ಗತ್ತು ಸ್ಟೈಲು ಎಲ್ಲನೂ ಇತ್ತು. ಸೊ ಐ ಆಮ್ ಡೆಡ್ ಶೋರ್ ಓವರ್ ದ ಇಯರ್ಸ್ ವಿತ್ ಹಿಸ್ ಎಕ್ಸ್ಪೀರಿಯನ್ಸ್ ವಿ ವಿಲ್ ಡೆಫಿನೆಟ್ಲಿ ಸಿ ಅನದರ್ ಸೂಪರ್ ಸ್ಟಾರ್ ಇನ್ ಹಿಮ್. ಸರ್ ಯಾಕೆ ಅಂದರೆ ಶೂಟಿಂಗ್ಗೂ ಮೊದಲು ರಿಹರ್ಸಲ್ ಆ ಥರದ್ದು ಏನು ಮಾಡಿರ್ಲಿಲ್ವಾ, ಹೇಗೆ? ಇಲ್ಲ, ನೀವು ಕ್ವಶನ್ ವಿರಾಟ್ ಬಗ್ಗೆ ಕೇಳಿದ್ರಿ ಅನ್ಸುತ್ತೆ. ಮ್ಯಾಮ್ ಆಕ್ಚುಲಿ ಅವರು ವಿರಾಟ್ ಬಗ್ಗೆ ಮಾತಾಡಿದ್ದು, ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಬಗ್ಗೆ ಅವರು ಮಾತಾಡಿದ್ದು. ನಾನು ಸೂರ್ಯ ಅವ್ರ ಬಗ್ಗೆ ಮಾತಾಡಿದ್ದು. ಸಾರಿ, ವಿರಾಟ್ ಅವ್ರ ಬಗ್ಗೆ ಕೇಳಿದ್ರಾ? ಓಕೆ ಓಕೆ ಓಕೆ. ವಿರಾಟ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಿಜವಾಗ್ಲೂ ನಾನು ನೋಡಿದ ಪ್ರಕಾರ ಈಸ್ ಅ ಕಿಡ್. ಅವ್ರಿಗೆ ಎಷ್ಟು ಈಸ್ ಅ ವೆರಿ ಹಂಬಲ್ ಪರ್ಸನ್. ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೊಂದು ನಾನು ಹೀರೋ ಅನ್ನೋ ಏರ್ ಇಲ್ಲ, ಏನಿಲ್ಲ. ವೆರಿ ಹಂಬಲ್, ವೆರಿ ಡೌನ್ ಟು ಬಟ್ ಕಿಡ್. ಅವ್ರದ್ದೊಂದು ಲುಕ್ ಒಂದು ಲುಕ್ ಚೇಂಜ್ ಇತ್ತು. ಏನಂತ ಹೇಳಲ್ಲ ನಾನು. ಆ ಲುಕ್ ಚೇಂಜ್ ಮಾಡಿದ ತಕ್ಷಣ ಅವ್ರಿಗೆ ಏನು ಕಾನ್ಷಿಯಸ್, ಇದು ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಕಾಣ್ತಿಲ್ಲ. ಹಿ ವಾಸ್ ಲೈಕ್ ಅ ಕಿಡ್. ಇಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣ್ತೀರಾ, ಫೋಟೋ ತೆಗೆದಿಟ್ಕೊಳ್ಳಿ ಇವಾಗ. ಹೌದಾ ಮೇಡಮ್? ಇಲ್ಲ ಮೇಡಮ್ ನಂಗೆ ಯಾಕೋ ಸರಿ. ಹಿ ವುಡ್ ಸೀರಿಯಸ್, ಇದು ಸರಿಗಿಲ್ಲ. ಹಿ ವಾಸ್ ಸೋ ಕಾನ್ಷಿಯಸ್ ಆ್ಯಂಡ್ ಹಿ ವಾಸ್ ಎಕ್ಸ್ಪ್ರೆಸಿಂಗ್ ಇಟ್ ಸೋ ವೆಲ್. ಆ್ಯಂಡ್ ದೆನ್ ವಿ ವರ್ ಬಟ್ ಸ್ಟಿಲ್ ಹಿ ಡಿಡ್ ಇಟ್. ಈ ಕ್ಯಾರೆಕ್ಟರ್ಗೆ ಬೇಕು, ಈ ಪಾತ್ರಕ್ಕೆ ಬೇಕು. ಕೆಲವ್ರಿಗೆ ಇರುತ್ತಲ್ವ, ಇಲ್ಲ ಸರ್ ನಾನು ಒಂಥರ ತೋರಿಸ್ಬೇಕು, ನಾನು ಈಗ ಬರ್ತಿದ್ದೀನಿ, ಐ ಹ್ಯಾವ್ ಎನ್ ಇಮೇಜ್, ಅದನ್ನು ನೀವು ಚೆನ್ನಾಗಿ. ಹಿ ಡಿಂಟ್ ಹ್ಯಾವ್ ಎನಿ ಆಫ್ ದೋಸ್ ಇನ್ಹಿಬಿಷನ್ಸ್. ಹಿ ವಾಸ್ ಲೈಕ್ ಇಲ್ಲ ಸರ್ ಇದು ಬೇಕಾ. ಇವನ್ ದೋ ಹಿ ವಾಸ್ ನಾಟ್ ಕನ್ವಿನ್ಸ್ಡ್ ಬೈ ಹಿಮ್ಸೆಲ್ಫ್, ಬಟ್ ಹಿ ಸ್ಟಿಲ್ ಬಿಲೀವ್ಡ್ ಇನ್ ದ ಡೈರೆಕ್ಟರ್ಸ್ ವಿಷನ್. ಐ ಸರ್ ಇಲ್ಲ ಸರ್ ಮಾಡೋಣ. ಆ್ಯಂಡ್ ಹಿ ಡಿಡ್ ದಟ್ ಆ್ಯಂಡ್ ಹಿ ಡಿಡ್ ಇಟ್ ಬ್ಯೂಟಿಫುಲಿ. ಆ್ಯಂಡ್ ಆಮೇಲೆ ಆ್ಯಕ್ಷನ್ ಕಟ್ ಮಧ್ಯದಲ್ಲಿ ಯು ವಿಲ್ ಸಿ ಅ ಡಿಫ್ರೆಂಟ್ ವಿರಾಟ್. ಯು ವಿಲ್ ಸಿ ಕಂಪ್ಲೀಟ್ಲಿ ಅ ಪರ್ಸನ್ ಹೂ ಟ್ರಾನ್ಸ್ಫಾರ್ಮ್ಸ್ ಫಾರ್ ದ ಕ್ಯಾರೆಕ್ಟರ್ಗೆ ಏನು ಬೇಕು, ಎಷ್ಟು ಬೇಕೋ ಆ ಒಂದು ಮೆಚೂರಿಟಿ ತೋರಿಸೋದಲ್ಲ. ಆಫ್ ಸ್ಕ್ರೀನ್ ಹಿ ಇಸ್ ಲೈಕ್ ಮಿಂಗಿ ಈಸ್ ದಟ್ ವೆರಿ ಕ್ಯೂಟ್ ಬಾಯ್. ಪರ್ಸನಲಿ ನನಗೆ ಅವ್ರಿಗೆ ತುಂಬಾ ಇಷ್ಟ. ಆ್ಯಂಡ್ ಗಾಡ್ ಬ್ಲೆಸ್ ಹಿಮ್. ಇನ್ನೂ ಚೆನ್ನಾಗಿ ಬರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಸಿನಿಮಾಗಳು ಮಾಡಲಿ ಅಂತ ಹಾರೈಸ್ತೀನಿ ನಾನು ಅವ್ರಿಗೆ. ಈವನ್ ನೀ ವಿಲ್ ಬಿ ಅ ಸೂಪರ್ ಸ್ಟಾರ್. ಅದಿದೆ, ಎಬಿಲಿಟಿ ಇದೆ, ಪೊಟೆನ್ಷಿಯಲ್ ಇದೆ. ಸರ್ ಇವಾಗ ನಿಮ್ಮ ಈ ಸಿನಿಮಾದ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮನೇಲೆಲ್ಲ ನೋಡಿ ಏನು ಹೇಳಿದ್ರು ಸರ್? ನಮ್ಮಮ್ಮನಿಗೆ ನಾನು ಏನೇ ಮಾಡಿದ್ರೂ ಇಷ್ಟ ಆಗೇ ಆಗುತ್ತೆ. ಮಕ್ಕಳು ಈಗ ನಾನು ಈವನ್ ನಾನು ಒಬ್ಬ ಫಾದರ್, ನನಗೂ ಇಬ್ಬರು ಮಕ್ಕಳಿದ್ದಾರೆ. ಅವ್ರು ಏನೇ ಮಾಡಿದ್ರು ಇಷ್ಟ ಆಗೇ ಆಗುತ್ತೆ. ಎತ್ತವ್ರಿಗೆ ಅಗ್ನ ಮುದ್ದು ಅಂತ ಹಳೆ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಏನೇ ಮಾಡಿದ್ರು ನಮ್ಮಮ್ಮನಿಗೆ ಅದ್ಭುತವಾಗಿ, ನಮ್ಮಮ್ಮನ ಫೀಲ್ ಏನು ಅಂದರೆ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟ್ರು ನನ್ನ ಮಗ ಅನ್ನೋದೇ. ಆ್ಯಂಡ್ ದರ್ಶನ್ಗೆ ಹೌದು ತಮ್ಮ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾನೆ, ಸೂಪರಾಗಿ ಮಾಡ್ತಾನೆ. ಚೆನ್ನಾಗಿಲ್ಲ ಅಂದರೂ ಅವ್ರಿಗೊಂದು ಖುಷಿ, ಇವ್ನು ಮಾಡಿದ್ದು ಚೆನ್ನಾಗಿದೆ ಅನ್ನೋದು. ಆ್ಯಂಡ್ ಸ್ವಲ್ಪ ಕಿರಿಕ್ ಮಾಡೋದು ನನ್ನ ಹೆಂಡ್ತಿ ಮತ್ತು ನನ್ನ ಮಗಳು. ಇಲ್ಲ ಪಾಪ ನೀನು ಇನ್ನೂ ಹಿಂಗೆ ಮಾಡ್ಬೋದಿತ್ತೇನೋ, ಹಿಂಗೆ ಚೆನ್ನಾಗಿರೋದೇನೋ ಅಂತ. ಆ್ಯಂಡ್ ಇವನ್ ನನ್ನ ಹೆಂಡ್ತಿನೂ ಅಷ್ಟೇ, ಅವಳು ಪಾಸಿಟಿವ್ ಹೇಳೋದಕ್ಕಿಂತ ಜಾಸ್ತಿ ನೆಗೆಟಿವ್ ಹೇಳ್ತಾಳೆ. ನನ್ನ ಏನು ಕೆಲಸದಲ್ಲಿ ಏನು ನೆಗೆಟಿವ್ ಇದೆ ಅನ್ನೋದು. ಇಲ್ಲ ರೀ ಇದು ಚೂರು ಹಿಂಗಿದ್ರೆ ಚೆನ್ನಾಗಿತ್ತು. ಹೌದು, ನಾವು ನಮಗೆ ನೆಗೆಟಿವ್ಸ್ ಬಂದಾಗಲೇ ನಾವು ತಿತ್ಕೊಳ್ಳೋಕ್ಕಾಗೋದು. ಪಾಸಿಟಿವ್ ಅಂದರೆ ಬಿಡು ಪರ್ಫೆಕ್ಟ್ ಆಗಿದೆ, ನಮಗೂ ಹಾಮ್ ಬಂದ್ಬಿಡುತ್ತೆ. ಬಟ್ ಇವ್ರುಗಳು ನಮ್ಮ ಹಾಮ್ನ ಕಮ್ಮಿ ಮಾಡಿಸಿ ನಮ್ಮನ್ನು ತಿದ್ದಕ್ಕೆ ಟ್ರೈ ಮಾಡ್ತಾರೆ. ಸೊ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಇದು ಹಿಂಗೆ ಮಾಡಬೇಕಿತ್ತೇನೋ, ಇದು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಿತ್ತೇನೋ ಅಂತ ಹೇಳ್ತಾರೆ. ಎಡಿಟಿಂಗಲ್ಲಿ ಆ್ಯಂಡ್ ಈವನ್ ಶೂಟಿಂಗಲ್ಲಿ ಸ್ವಲ್ಪ ಅವೆಲ್ಲ ಕರೆಕ್ಷನ್ಸ್ ಅವೆಲ್ಲ ಮಾಡ್ಕೊತಾ ಇರ್ತೀನಿ. ನನಗಿಂತ ಜಾಸ್ತಿ ಹುಚ್ಚು ನನ್ನ ಹೆಂಡ್ತಿಗೆ ಸಿನಿಮಾ ಅಂದರೆ. ಸೊ ಬ್ಲೆಸ್ಡ್ ನಾನು. ಅಂದರೆ ನನಗೆ ತುಂಬ ಹುಚ್ಚು ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ಏನೋದು ಕ್ರಿಕೆಟು. ಮನೇಲಿ ಕೂತ್ಕೊಂಡು ಕ್ರಿಕೆಟ್ ಡೊಮೆಸ್ಟಿಕ್ ಮ್ಯಾಚ್ಗಳನ್ನೂ ಕೂತ್ಕೊಂಡು ನೋಡ್ತೀನಿ. ನನ್ನ ಹೆಂಡ್ತಿಗೂ ಅಷ್ಟೇ ಸಿನಿಮಾ ಕ್ರಿಕೆಟ್ ಎರಡೂ ಇಷ್ಟ. ಸೊ ಮಧ್ಯೆ ಮನೇಲಿ ಗಲಾಟೆ ಇರಲ್ಲ, ಕ್ರಿಕೆಟ್ ಬಂದಾಗಲೂ ಗಲಾಟೆ ಇರಲ್ಲ, ಸಿನಿಮಾ ನೋಡ್ಬೇಕಾದ್ರೂ ಗಲಾಟೆ ಇರಲ್ಲ. ಸರ್ ಇವಾಗ ಎಲ್ಲೋ ಇವಾಗಿನ ಜನ್ರೇಷನಲ್ಲಿ ತುಂಬ ಕಡಿಮೆ, ಅಂದರೆ ತಂದೆ ತಾಯಿಗಳು ರೂಲ್ಸನ್ನು ಫಾಲೋ ಮಾಡೋದಾಗಿರ್ಬೋದು, ಅವ್ರ ನಂಬಿಕೆಗಳನ್ನ ಫಾಲೋ ಮಾಡೋದಾಗಿರ್ಬೋದು ತುಂಬ ಕಡಿಮೆ. ಆಗ
ವಿಷಯಕ್ಕೆ ಬಂದಾಗ ನಿಮ್ಮ ತಂದೆಯವರ ಕೆಲವೊಂದು ನಂಬಿಕೆಗಳನ್ನು ನೀವು ಇನ್ನೂ ಫಾಲೋ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಒಳ್ಳೇದು ಯಾರು ಹೇಳಿದ್ರು, ತಂದೆ ತಾಯಿ ಅಂತಾನೆ ಅಲ್ಲ, ಯಾರೇ ಒಳ್ಳೇದು ಹೇಳಿದ್ರು ಹೌದು ಅದು ಕರೆಕ್ಟ್ ಇರ್ಬೋದು ಅಂತ ನಮ್ಗೆ ಅದು ಫೀಲ್ ಆದಾಗ ಅದನ್ನು ಫಾಲೋ ಮಾಡೋದು ತಪ್ಪಿಲ್ಲ. ಈಗ ಒಂದು ನಂಬಿಕೆಗಳವೆಲ್ಲ, ಈಗ ನಮ್ಮ ಮನೆಯಲ್ಲಿ ಈಗ ಈ ಥರದ ಪೂಜೆ ಮಾಡಿದ್ರೆ ಹಿಂಗೆ ಮಾಡಬೇಕು, ದೀಪಾವಳಿಲಿ ಹಿಂಗೆ ಪೂಜೆ ಮಾಡಬೇಕು, ಅದನ್ನು ನಮ್ಮ ತಾಯಿ ಮದುವೆ ಆಗಿ ಬಂದಾಗ ನಮ್ಮ ಅಜ್ಜಿ ಇರಲಿಲ್ಲ, ಅವ್ರು ತೀರ್ಕೊಂಡಿದ್ರು. ಬಟ್ ನಮ್ಮ ತಂದೆಗೆ ಗೊತ್ತಿತ್ತು, ನಮ್ಮ ಅಂದರೆ ಅವ್ರ ಅಮ್ಮನ್ನ ನೋಡ್ಕೊಂಡೇ ಕಲ್ತಿರ್ತೀವಿ. ಈಗ ನಮ್ಮ ವಂಶ ಪಾರಂಪರೆಯಿಂದ ಏನು ಬರುತ್ತೆ ಅನ್ನೋದು ಯಾರೂ ಅದನ್ನು ಬರೆದಿಡಲ್ಲ, ಇದನ್ನು ಇದೇ ಥರ ಫಾಲೋ ಮಾಡಿ ಪ್ರಾಕ್ಟೀಸಿಂದನೇ ಅದು ಬರೋದು. ನಮ್ಮಮ್ಮ ಹಿಂಗೆ ಮಾಡ್ತಿದ್ರು, ನೀನು ಹಿಂಗೆ ಮಾಡು ಅಂತ. ಸೊ ನಮ್ಮಮ್ಮ ಏನು ಮಾಡ್ತಿರ್ತಾರೆ ಅದನ್ನು ನಾವು, ನಮ್ಮಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಏನು ಮಾಡ್ತಾರೆ ಅದು ನಾವು ಹಂಗೆ ಫಾಲೋ ಮಾಡ್ತೀವಿ. ಏನಕ್ಕೆ ಅವ್ರು ಮಾಡ್ತಿದ್ದಾರೆ, ನಾವ್ಯಾಕೆ ಅದನ್ನು ಫಾಲೋ ಮಾಡೋ ಕ್ವಶನ್ಸ್ ಬರಲ್ಲ. ಅದು ಅವ್ರು ಹೇಳಿದ್ಮೇಲೆ ಒಳ್ಳೇದಕ್ಕೆ ಮಾಡ್ತಿರ್ತಾರೆ, ಒಳ್ಳೇದೇ ಅಂದ್ರೆ ಅದು ಆ ಥರ ಅದನ್ನು ಫಾಲೋ ಮಾಡ್ತೀವಿ. ಅದೇ ನೀವು ಇದು ನದಿಯ ನೀರಿಗೆ ಕಾವಿನ ಅದು ನಮ್ಮ ಅಪ್ಪ ಫಾಲೋ ಮಾಡೋರು. ಸೊ ನಾನು ದರ್ಶನ್ ಇಬ್ಬರು ಅದನ್ನು ಈಗಲೂ ಫಾಲೋ ಮಾಡ್ತೀವಿ. ಸರ್ ಅದು ಆ್ಯಕ್ಚುಲಿ ಅದು ವರ್ಕ್ ಆಗಿದೆ ಅಂತ ಹಿಂಗೇನಾದ್ರು ಅನಿಸುತ್ತಾ? ಅಂದರೆ ಕೆಲವೊಂದು ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋಕೆ ಹೋಗಲ್ಲಮ್ಮ, ಅದು ಮಾಡೋದು ಫಾಲೋ ಮಾಡೋದು. ಈಗ ದೇವ್ರನ್ನ ನಂಬ್ಕೊಂಡು ದೇವ್ರಿಗೆ ಬೇಡ್ಕೋತೀವಿ, ಅದು ದೇವ್ರು ಕೊಡ್ತಾನೆ, ಕೊಟ್ಟಿಲ್ಲ ಅಂದರೆ ಅವ್ನು ದೇವ್ರು ಇಲ್ಲ ಅಂತಲ್ಲ, ಅಲ್ಲ, ದೇವ್ರು ಬೇಡ್ಕೊಳ್ಳೋದು ನಮ್ಮದು, ಕೊಡೋದು ಬಿಡೋದು ಅವನಿಗೆ ಸೇರಿದೆ. ಆ್ಯಂಡ್ ನಮ್ಮ ಎಫರ್ಟ್ ಕರೆಕ್ಟ್ ಆಗಿದ್ರೆ ಸಿಗುತ್ತೆ, ಅದು ದೇವ್ರು ಕೊಡ್ತಾನೆ. ಸೊ ಆ ರೀತಿಲಿ ಅದನ್ನು ನಂಬ್ಕೊಂಡು ಫಾಲೋ ಮಾಡ್ಕೋತೀವಿ. ಸೊ ಎಲ್ಲನೂ ಒಂದು ಪ್ರೊಸೀಜರ್ ಅಷ್ಟೇ. ಅದು ನನಗೆ ತೃಪ್ತಿ ಇದೆ, ನಾವು ಅಪ್ಪ ಮಾಡೋದನ್ನ ಫಾಲೋ ಮಾಡೋದು. ಈಗ ನನ್ನ ಮಗನಿಗೂ ಅದು ಅನ್ಸಿದ್ರೆ ಅವ್ನು ಫಾಲೋ ಮಾಡ್ಬೋದು, ಅವ್ನಿಗೆ ಅನಿಸಿಲ್ಲ ಅಂದ್ರೆ ಮಾಡದೇ ಇರ್ಬೋದು. ನೀನು ಮಾಡೋದು ನಾನು ಹೇಳೋಕ್ಕಾಗಲ್ಲ. ಈಗ ನಮ್ಮ ಅಪ್ಪ ನೀವು ಮಾಡಿ ಅಂತ ನಮಗೇನು ಹೇಳಿರಲಿಲ್ಲ, ಅವ್ರು ಮಾಡ್ತಿದ್ರೆ ನಾವು ಫಾಲೋ ಮಾಡ್ತಾಯಿದ್ವಿ. ಅದು ಹಂಗೆ ಅವ್ರವ್ರಿಗೆ ಬಿಟ್ಟಿದ್ದು. ಮ್ಯಾಮ್ ಕೇಳೋಣ, ನೀವು ಯಾವ ಥರದ ನಂಬಿಕೆಗಳನ್ನ ಫಾಲೋ ಮಾಡಿದ್ದೀರಾ? ಹಾಗೆ ಈಗ ಸರ್ ಹೇಳಿದ್ರು ಇಲ್ಲಿ ಒಂದು ನದಿ ಹರಿಯೋ ನೀರಲ್ಲಿ ಕಾಯಿನ್ಸ್ ಬಿಡೋ ಥರ, ಈ ಥರದ್ದು ನಿಮ್ಮದು ಏನಾದರೂ? ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಅದನ್ನು. ನಾನು ಮೈಸೂರು ಹೋಗ್ತಿರ್ಬೇಕಾದ್ರೆ ನಮ್ಮ ವಾಹನ ಚಾಲಕರು ಡ್ರೈವರ್ ಅವ್ರು ಹೇಳಿದರು, ಮೇಡಮ್ ಇಲ್ಲಿ ಕಾಯಿನ್ ಹಾಕಿ ಮೇಡಮ್ ಅಂದರು. ಯಾಕೆ ಏನು ಅಂತ ಕೇಳಿಲ್ಲ. ಹೌದಾ ಅಣ್ಣ ಕೊಡಿ ಅಣ್ಣ ಹಾಕೋಣ ಅಂದ್ಬಿಟ್ಟು. ಯಾಕೆ ಏನು ಅಂತ ನಾನು ಸರ್ ಹೇಳಿದಾಗ ಐ ಕುಡ್ ರಿಲೇಟ್. ಯಾಕೆ ಏನು ಅಂತ ನಾನು ಪ್ರಶ್ನೆ ಮಾಡಕ್ಕೆ ಹೋದ್ರು. ಯಾರೋ ಒಬ್ಬರು ಹೇಳ್ತಿದ್ದಾರೆ ಅವ್ರ ನಂಬಿಕೆ ಇದೆ, ನಾವು ಆ ನಂಬಿಕೆಯಿಂದ ಹಾಕೋಣ. ಅದರಿಂದ ಏನಾಯಿತು ಆ ಇವ್ಯಾಲ್ಯೂಷನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಹೇಳಿದ್ರು ಒಳ್ಳೇದಾಗುತ್ತಾ, ಒಳ್ಳೇದಾಗಲಿ ಅಷ್ಟೇ ಸಾಕು. ಇನ್ನು ಅದನ್ನು ಅದು ಆಯ್ತೋ ಇಲ್ವಾ ಆಗದೆ ಇದ್ರೆ ಅದಕ್ಕೊಂದು ಬೇಜಾರು ಯಾಕೆ ಬೇಕು ಜೀವನದಲ್ಲಿ? ಅಷ್ಟೆಲ್ಲ ಬೇಡ. ಕೆಟ್ಟದ್ದು ಅಂದಾಗ ಇವ್ಯಾಲ್ಯೂಯೇಟ್ ಮಾಡಬೇಕು, ಒಳ್ಳೇದಕ್ಕೆ ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಆ ಥರದ ಚಿಕ್ಕ ಪುಟ್ಟ ವಿಷಯಗಳು ಯಾರಾದರೂ ಹೇಳ್ತಾನೆ ಇರ್ತಾರೆ, ನಾನು ಅದನ್ನು ಮಾಡ್ತಾನೆ ಇರ್ತೀನಿ. ಐ ಹ್ಯಾವ್ ನೋ ದಿಸ್ ಥಿಂಗ್ ದಟ್ ಹಿಂಗೆ ಮಾಡಬಾರ್ದು, ಯಾಕೆ ಮಾಡಬೇಕು, ಗೋ ವಿತ್ ದ ಫ್ಲೋ. ಕರೆಕ್ಟ್. ಸರ್ ಇವಾಗ ನೀವು ಹಿಂದೆ ಮಾಡಿರುವಂಥ ಸಿನಿಮಾಗಳು ಅವನ್ನೆಲ್ಲ ನೋಡಿದಾಗ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ರಿಯಲಿಸ್ಟಿಕ್ ಆಗಿ ಸಿನಿಮಾಗಳು ಬಂದಿದೆ. ಹಾಗಿರುವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೀವಂಥ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಸಿನಿಮಾಗಳು ನಾವು ನಿರೀಕ್ಷೆ ಮಾಡ್ಬೋದಾ? ಅಲ್ಲ, ಸಿನಿಮಾ ಮಾಡೋದು ಒಂದೇ ಕೆಲಸ ಅಂತ ಗೊತ್ತಿರೋದು ನನಗೆ. ಈಗ ಕರ್ನಾಟಕದಲ್ಲಿ ದಿನಕರ್ ತೂಗುದೀಪ ಅಂತ ಏನಾದ್ರು ಒಂದು ಹೆಸರಿದೆ ಅಂದರೆ ನನ್ನ ವರ್ಕಿಂದನೇ ಅದು. ಏನೋ ಹೆಚ್ಚು ಸಿನಿಮಾಗಳು ಇವಾಗ ನೀವು ಇಷ್ಟು ಗ್ಯಾಪ್ ತಗೊಂಡು ಅಲ್ಲ ಹೌದೌದು ಅಲ್ಲ ಅದೇನೆ ಸಿನಿಮಾ ಮಾಡಬೇಕು ಅಂತಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದು ಡೈರೆಕ್ಷನ್ ಕಲಿತು ಡೈರೆಕ್ಷನ್ ಅಸಿಸ್ಟೆಂಟ್ ಆಗೆಲ್ಲ ವರ್ಕ್ ಮಾಡಿ ಸಿನಿಮಾ ಮಾಡ್ತಾರೆ. ತುಂಬ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ, ವರ್ಷಕ್ಕೆ 10 ಸಿನಿಮಾ ಮಾಡಬೇಕು ಅಂತಲೂ ಆಸೆ ಇದೆ. ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ನು ಇದೆ. ಬಟ್ ಏನು ಮಾಡೋದು, ನಾನು ಸ್ಲೋ. ನನಗೆ ಎಕ್ಸೈಟ್ ಆದಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡೋದು. ಸೊ ಆ ಎಕ್ಸೈಟ್ಮೆಂಟ್ ಬರೋವರೆಗೂ ವರ್ಕ್ ಮಾಡ್ತಾ ಇರ್ತೀನಿ. ರೈಟಿಂಗಲ್ಲಾಗಲಿ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಾಗಲಿ ಸ್ವಲ್ಪ ಟೈಮ್ ತೊಗೊಳ್ತೀನಿ. ಸ್ವಲ್ಪ ಸ್ಲೋ ಲರ್ನರ್ ನಾನು. ಆ್ಯಂಡ್ ಸ್ವಲ್ಪ ಅಷ್ಟೊಂದು ಬುದ್ಧಿನೂ ಇಲ್ವೇನೋ ಬೇಗ ಅರ್ಥ ಮಾಡ್ಕೊಳ್ಳೋ ಅಷ್ಟು. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ, ಬಾಡಿ ಸ್ಟ್ರಕ್ಚರ್ ಆ್ಯಂಡ್ ಮೆಂಟಲ್ ಸ್ಟೇಟಸ್ ಹಂಗಿರೋದ್ರಿಂದ ಹಂಗಾಗುತ್ತೆ. ನೋ ಹಿ ಈಸ್ ಬೀಯಿಂಗ್ ಮಾಡೆಸ್ಟ್, ಹಿ ಈಸ್ ಅ ಪರ್ಫೆಕ್ಷನಿಸ್ಟ್. ಅವ್ರು ಏನೇ ಮಾಡಿದ್ರು ಅದು ಪರ್ಫೆಕ್ಟ್ ಆಗಿರಬೇಕು. ಸೊ ಅವ್ರಿಗೆ ಅದು ಇಟ್ ಶುಡ್ ಗೆಟ್ ಕನ್ವಿನ್ಸ್ ಟು ಹಿಮ್. ಸೊ ಹಿ ನೋಸ್ ನನ್ನ ಆಡಿಯನ್ಸ್ಗೂ ನಾನು ಕನ್ವಿನ್ಸ್ ಮಾಡ್ಬೋದು, ನಾನು ಮಾಡೋ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಕನ್ವಿನ್ಸ್ ಮಾಡ್ಬೋದು. ಅಷ್ಟೆಲ್ಲ ಥಾಟ್ ಪ್ರಾಸೆಸ್ ಇಟ್ಕೊಂಡು ಏನಾದರೂ ಒಂದು ಶಾರ್ಟ್ ಬರೆಯೋದಾಗಲಿ ಒಂದು ಸೀನ್ ಬರೆಯೋದಾಗಲಿ, ಹಿ ವರ್ಕ್ಸ್ ಅ ಲಾಟ್, ಹಿ ಟೇಕ್ಸ್ ಅ ಲಾಟ್ ಆನ್ ಹಿಮ್ಸೆಲ್ಫ್. ಹಾಗಾಗಿ ಹಿ ಟೇಕ್ಸ್ ಟೈಮ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಅದು ಪರ್ಫೆಕ್ಟಾಗಿ ಬಂದ್ರೇ ಅದು ಸರಿಯಾಗಿ ಅವ್ರಿಗೊಂದು ತೃಪ್ತಿ ಸಿಕ್ಕಿದ್ರೆ ಅದು ಅಲ್ಲಿರುತ್ತೆ. ಇಲ್ಲಾಂದ್ರೆ ಇದನ್ನ ಇನ್ನು ಹೆಂಗೆ ಬೆಟರ್ ಮಾಡ್ಬೋದು, ದಟ್ ಕೀಪ್ಸ್ ಗೋಯಿಂಗ್ ಆನ್. ದಟ್ಸ್ ವೈ ಐ ಗೆಸ್ ಹಿ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಆ್ಯಂಡ್ ಡೈರೆಕ್ಷನ್ ಅನ್ನೋದು ಆ್ಯಕ್ಷನ್ ಕಟ್ ಮಾತ್ರ ಅಲ್ಲ. ಡೈರೆಕ್ಷನ್ ಆ್ಯಕ್ಷನ್ ಕಟ್ ಬಿಫೋರು ಆ್ಯಂಡ್ ಆ್ಯಕ್ಷನ್ ಕಟ್ ಹೇಳಿದ್ಮೇಲೆ, ಆ್ಯಕ್ಷನ್ ಕಟ್ ಹೇಳಿದ್ಮೇಲೆ ಕೆಲಸಗಳು ಜಾಸ್ತಿ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಆ ರೀತಿಲಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಟಕ್ಕಂತ ಏನೂ ಆಗಲ್ಲ. ಯಾಕಂದರೆ ತುಂಬ ಜನ ಅಲ್ಲಿ ಟೆಕ್ನಿಷಿಯನ್ಸ್ಗೆ ಒಂದು ಸೆಟ್ನ ಈ ಥರ ಹಾಕಬೇಕು ಅಂದಾಗ ಯಾವ ಥರ ಬೇಕು ನನ್ನ ಥಾಟ್ನ ಅವ್ರಿಗೆ ಅರ್ಥ ಮಾಡಿಸಿ, ಒಂದೊಂದು ಅರ್ಥ ಆಗಿರುತ್ತೆ, ಒಂದೊಂದು ಅರ್ಥ ಆಗಿರಲ್ಲ, ಅವರೇನೋ ಮಾಡಿಬಿಡ್ತಾರೆ. ಅದನ್ನು ತಿರ್ಗಾ ವಾಪಸ್ ನನ್ನ ಥಾಟ್ನ ಅವ್ರ ತಲೆಗೆ ಹಾಕಿ ಅದನ್ನು ಅಲ್ಲಿಗೆ ತೊಗೊಬರೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಈಗ ಸಿನಿಮಾ ಪ್ರೋಸೆಸ್ಸೇ ಸ್ಲೋ ಆಗೋಗಿದೆ.
ಅಂದರೆ ತುಂಬ ದೊಡ್ಡ ಬಜೆಟ್ ಆಗಿದೆ ಆ್ಯಂಡ್ ಜನಗಳಿಗೆ ಮೊಬೈಲಲ್ಲೇ ಎಂಟರ್ಟೈನ್ಮೆಂಟ್ ಇದೆ. ಅದು ಬಿಟ್ಟು ಥಿಯೇಟ್ರಲ್ಲಿ ನಂಗೆ ಬೇರೆ ಸಿಗುತ್ತೆ ಅಂದರೆ ಜನ ಥಿಯೇಟ್ರಿಗೆ ಬರೋದು. ಸೊ ಅದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಆಗ್ತದೆ. ಆಸೆ ಇದೆ ತುಂಬ ಫಾಸ್ಟಾಗೂ ಮಾಡಬೇಕು ಅಂತ, ಬಟ್ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆ. ಏನು ಮಾಡ ಸರ್, ಇವಾಗ ರಾಯಲ್ ಸಿನಿಮಾ ಮಾಡೋಕ್ಕೂ ಮೊದಲು ಅಪ್ಪು ಸರ್ಗೊಂದು ಸ್ಟೋರಿನ ರೆಡಿ ಮಾಡಿದ್ವಿ ಅಂತ ಹೇಳಿದ್ರೆ, ಇವಾಗ ಮುಂದಿನ ದಿನದಲ್ಲಿ ಅದು ಸಿನಿಮಾ ನೋಡಬಹುದಾ? ನೋಡಿದ್ರು ಆ ಅಪ್ಪು ಸರ್ ಪಾತ್ರದಲ್ಲಿ ನಾವು ಯಾವ ಹೀರೋನ ನಿರೀಕ್ಷೆ ಮಾಡ್ತೀವಿ? 100%. ಈಗ ನಾವು ಒಂದು ಕತೆ ಬರೆಯೋದೇ ಜನಗಳಿಗೆ ಅದನ್ನ ತೋರಿಸ್ಬೇಕು ಅಂತಾನೆ, ನಮ್ಮ ವಿಷನ್ನ ಅವ್ರಿಗೆ ಅದನ್ನ ಎಂಜಾಯ್ ಮಾಡಿಸ್ಬೇಕು ಅಂತಾನೆ 100% ಅದು ಸಿನಿಮಾ ಅಂತೂ ಮಾಡೇ ಮಾಡ್ತೀವಿ. ಯಾಕಂದರೆ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇದೆ ನನ್ನ ಹತ್ರ. ಆ್ಯಂಡ್ ಯಾರ ಜೊತೆ ಮಾಡಬೇಕು ಅಂತ ಏನೂ ಆಲೋಚನೆ ಮಾಡಿಲ್ಲ. ಯಾಕಂದರೆ ಪುನೀತ್ ಸರ್ ತುಂಬ ಆಸೆ ಪಟ್ಟಿರೋ ಅಂಥ ಸ್ಕ್ರಿಪ್ಟು. ಸೊ ಅದನ್ನು ಸಿನಿಮಾ ಮಾಡಬೇಕಾದ್ರೆ ಇದು ಪುನೀತ್ ಸರ್ಗೆ ಬರೆದಿರೋ ಕತೆ ಅಂತ ಹೇಳ್ಬಿಟ್ಟೆ ಆ ಸಿನಿಮಾನ ಮಾಡ್ತೀನಿ. ಜನಗಳಿಗೂ ಅರ್ಥ ಮಾಡಿಸ್ಬಿಟ್ಟೆ ಮಾಡ್ತೀನಿ. ಪುನೀತ್ ಸರ್ನ ಈ ರೀತಿಲಿ ನೋಡಬೇಕು ಅಂತಿದೆ, ಬಟ್ ಪುನೀತ್ ಸರ್ನ ನೋಡೋಕ್ಕಾಗಿಲ್ಲ, ನಮ್ಮ ದುರಾದೃಷ್ಟ. ಸೊ ಇನ್ನೊಬ್ರನ್ನ ಅದೇ ರೀತಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದೆ ಅಂತ ಎಫರ್ಟ್ ಹಾಕಿ ಮಾಡ್ತೀನಿ. ನೋಡೋಣ ಮುಂದೆ 100% ಅಂತೂ ಅದನ್ನ ಸಿನಿಮಾ ಮಾಡೇ ಮಾಡ್ತೀನಿ. ಈ ಕಥೆನ ಅಶ್ವಿನಿ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದ್ರ? ಈಗ ಪುನೀತ್ ಸರ್ ಕೇಳಿದ್ರ ಈ ಕಥೆನ ಹೇಗೆ? ಯಾವುದು ರಾಯಲ್? ಅಲ್ಲ ಸರ್, ಅವ್ರಿಗಂತ ಮಾಡಿರುವಂತ ಪುನೀತ್ ಸರ್ ಕತೆ ಕೇಳಿ ತುಂಬ ಇಷ್ಟಪಟ್ಟಿದ್ರು. ಒಂದೇ ಒಂದು ಕರೆಕ್ಷನ್ನು, ಒಂದೇ ಒಂದು ಚೇಂಜಸ್ಸು ಹೇಳ್ದೇ ಇರೋ ಅಂಥ ಸ್ಕ್ರಿಪ್ಟು. ಎಲ್ಲರೂ ಹೇಳೋರು ಇಲ್ಲ ಅವರು ತುಂಬ ನೋಡ್ತಾರೆ, ಕರೆಕ್ಷನ್ಸ್ ಇರುತ್ತೆ ಅಂತೆಲ್ಲ. ಬಟ್ ಏನೋ ಗೊತ್ತಿಲ್ಲ, ನಾನು ಲಕ್ಕಿ ಅನ್ಸುತ್ತೆ, ಜಾಸ್ತಿ ಕರೆಕ್ಷನ್ ಇಲ್ಲ. ದಿನಕರ್ ನಿಮ್ಮ ತಲೆಯಲ್ಲಿ ಏನಿದೆ ಆ ಥರನೇ ತೆಗಿರಿ ಇದು ಅಂತ. ಆ್ಯಂಡ್ ತುಂಬ ಡಿಸ್ಕಷನ್ಸ್ ಆಯಿತು ಆ ಸಿನಿಮಾ ಪ್ರೋಸೆಸ್ಸಲ್ಲಿ. ಇದನ್ನ ಯಾವ ಥರ ವಿಜುವಲೈಸ್ ಮಾಡಿದ್ದೀರಾ, ಈ ಸೀನ್ ಹೆಂಗೆ ತೆಗಿತೀರಾ, ತುಂಬ ಕೇಳ್ಕೊಳ್ಳೋ. ಅಂದರೆ ನನ್ನ ವಿಷನ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟ್ರೈ ಮಾಡಿದರು. ಆ್ಯಂಡ್ ಅರ್ಥನೂ ಮಾಡ್ಕೊಂಡಿದ್ರು. ಇದು ಹಿಂಗೆ ಮಾಡೋಣ ಅಲ್ವಾ, ಈ ಥರ ಅಂದ್ಕೊಂಡಿದ್ರು. ನನಗೆ ಏನು ಗುರು, ನನಗಿಂತ ಜಾಸ್ತಿ ಅವ್ರಿಗೆ ವಿಷನ್ ಸಿಕ್ಬಿಡಿದೆ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ತುಂಬ ಆಸೆ ಪಟ್ಟಿದ್ರು ಈ ಸಿನಿಮಾ ಮಾಡಬೇಕಂತ. ಆ್ಯಂಡ್ ಈ ರಾಯಲ್ ಸಿನಿಮಾನ ಟೈಟಲ್ ಲಾಂಚ್ ಟೈಮಲ್ಲಿ ಅಶ್ವಿನಿ ಮೇಡಮ್ಮು ಆ್ಯಂಡ್ ವಿಜಯ್ ಕಿರ್ಗಂದೂರು ಸರ್ರೇ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮ್ ಮನೇಲೆ. ಸೊ ಅಲ್ಲಿ ಮಾಡಿದಾಗ ಎಲ್ಲ ಇದು ಪ್ರೋಗ್ರಾಮ್ ಎಲ್ಲ ಶೂಟ್ ಆದಮೇಲೆ ಟಿಫನ್ ಮಾಡ್ತಾ ಕಾಫಿ ಕುಡಿತಾ ಕೂತಿದ್ದಾಗ ಅವಾಗ ಅಶ್ವಿನಿ ಮೇಡಮ್ ಹೇಳಿದ್ರು, ಇಲ್ಲ ದಿನಕರ್, ಅಪ್ಪು ಅವ್ರಿಗೂ ನಿಮ್ಮ ಕತೆ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ತುಂಬ ಆಸೆ ಇಟ್ಕೊಂಡಿದ್ರು ಆ ಸಿನಿಮಾ ಮೇಲೆ ಅಂತ. ಆ್ಯಂಡ್ ಇನ್ನೊಂದು ಹೇಳಿದ್ರು, ನಮ್ಮ ಬ್ಯಾನರ್ಗೆ ಯಾಕೆ ನೀವು ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳಿದ್ರು. ಮ್ಯಾಮ್ 100% ಮಾಡೋಣ, ನೀವು ಯಾವಾಗ ಹೇಳ್ತೀರಾ ಮಾಡೋಣ. ರಾಯಲ್ ಎಲ್ಲ ಮುಗಿಸ್ಕೊಬನ್ನಿ, ಒಂದು ಸತಿ ವಿಲ್ ಸಿಟ್ ಆ್ಯಂಡ್ ಟಾಕ್ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಮುಗಿದ್ಮೇಲೆ ಒಂದು ಸತಿ ಮೀಟ್ ಮಾಡಬೇಕು ಮ್ಯಾಮ್ನ. ಸರ್, ಇವಾಗ ಫೈನಲಿ ಈ ವರ್ಷದ ಮೊದಲನೇ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ. ಇದೇ 24ಕ್ಕೆ ರಿಲೀಸಿಗೆ ರೆಡಿ ಇದೆ. ಆಡಿಯನ್ಸ್ಗೆ ಏನು ಹೇಳ್ತೀವಿ? ಈ ವರ್ಷದ ಮೊದಲೇ ಸಿನಿಮಾ ಅಲ್ಲ, 10ನೇ ತಾರೀಕು ತುಂಬ ಕನ್ನಡ ಸಿನಿಮಾಗಳಿದ್ದಾವೆ ನಂದು. ಹೌದೌದು, ಈ ವರ್ಷದ್ದು ಫಸ್ಟ್ ಟೈಮ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಕ್ಸೈಟ್ಮೆಂಟ್ ತುಂಬ ಇದೆ. ಯಾಕಂದರೆ ಜನ ಸಾಂಗ್ಗಳನ್ನ ಕೊಟ್ಟಿದ್ದೀವಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ತುಂಬ ಕಾನ್ಫಿಡೆನ್ಸು ಇದೆ ಈ ಸಿನಿಮಾನು ಜನ ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಆ್ಯಂಡ್ ಯಾವ ರೀತಿಲಿ ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇದೆ, ನೋಡಬೇಕು. ಆ್ಯಂಡ್ ಫಸ್ಟ್ ಡೇ 100% ಜನಗಳ ಜೊತೆಲೇ ಈ ಸಿನಿಮಾನ ತುಂಬ ಸತಿ ನಾನು ಇದು ನೋಡ್ಬಿಡ್ತೀನಿ. ಅವ್ರ ಜೊತೆಲಿ ಅವ್ರ ಆ್ಯಂಗಲಿಂದ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ಅವರು ಈ ಸಿನಿಮಾನ ಒಪ್ಕೋತಾರೆ ಅಂತ. ಯಾಕಂದರೆ ತುಂಬ ಪ್ರೀತಿಯಿಂದ ತುಂಬ ಎಫರ್ಟ್ ಹಾಕಿ ಒಂದು ಕೆಲಸ ನಾವು ಮಾಡಿದ್ದೀವಿ ಅಂದರೆ ಅದಕ್ಕೆ ಜನ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಎಂಟರ್ಟೈನಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಐ ಆಮ್ ಶ್ಯೂರ್ ಆಲ್ ಆಫ್ ಅಸ್ ಹ್ಯಾವ್ ಮೇಡ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಯು ವಿಲ್ ಲೈಕ್ ಇಟ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ನಿಮ್ಮ ಹತ್ರ ನಮಗೂ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸಿನಿಮಾ ರಿಲೀಸ್ ರೆಡಿ ಇದೆ. ನಿಮಗೂ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.